ಕರ್ತನ ಸನ್ನಿಧಿಯಲ್ಲಿ ಆತನ ಜೀವಳ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ. ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋಣ. ಈ ದಿವಸ ಸಾಯಂಕಾಲ ತಿರುಗಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತನ್ನ ಜೀವಿತ ಸೇವೆ ಯಾತ್ರೆಯಲ್ಲಿ ಪಟ್ಟಿರುವಂಥ ಅನೇಕ ತಿರಸ್ಕಾರದ ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮ ಜೀವಿತವನ್ನು ಕೂಡ ಆತನ ವಾಕ್ಯಗಳ ಎದುರುಗಡೆ ಇಟ್ಟು, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನಾದರೂ ಅವಮಾನಗಳನ್ನು, ಹಿಂಸೆ, ನಿಂದೆಯನ್ನು ನೀವು ಅನುಭವಿಸಿದೆಯಾದರೆ ಈ ದಿವಸ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ವಾಕ್ಯಗಳು ನನ್ನ ಜೊತೆಲಿ ಮಾತನಾಡಲಿ. ಈ ವಾಕ್ಯಗಳನ್ನು ಸ್ವೀಕರಿಸುವಂಥ ಮನಸ್ಸನ್ನು ನನಗೆ ದಯಪಾಲಿಸು. ಸಿದ್ಧಳಾಗಿದ್ದೇನೆ. ನನ್ನ ಜೊತೆಲಿ ಮಾತನಾಡೋ ಕರ್ತನೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು
ಭೂಪರಲೋಕಗಳನ್ನು ಸೃಷ್ಟಿಸಿದ ಪರಮೋನ್ನತನೇ ಸರ್ವೋನ್ನತನೇ ಸರ್ವಶಕ್ತನಾಗಿರುವಂತ ನಮ್ಮ ಯೇಸುವೇ, ನಮ್ಮ ದೇವರೇ, ನಮ್ಮ ಪ್ರಭುವೇ, ನಿನ್ನ ಸನ್ನಿಧಿಯಲ್ಲಿ ಬಂದು ನಾವು ಕಾಯುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಅದ್ಭುತಗಳನ್ನು ಅನುಭವಿಸಲಿಕ್ಕೆ ಕಾಯ್ತಾ ಇದ್ದೇವೆ. ನಿನ್ನ ಬಿಡುಗಡೆಯನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೇವೆ. ನಿನ್ನ ಸ್ವಸ್ಥತೆ, ನಿನ್ನ ಆಶೀರ್ವಾದ, ನಿನ್ನ ಸಮಾಧಾನವನ್ನು ಅನುಭವಿಸಬೇಕೆಂಬುದಾಗಿ ಕಾಯ್ತಾ ಇದ್ದೇವೆ ಸ್ವಾಮಿ. ನಿನ್ನನ್ನು ಎದುರು ನೋಡುವಾಗ, ನಿನ್ನ ಮಹಿಮೆಯನ್ನು ಅನುಭವಿಸಬೇಕೆಂಬುದಾಗಿ ಬಯಸುವಾಗ, ನಿನ್ನನ್ನು ಕಾಣಬೇಕು, ನಿನ್ನನ್ನು ನೋಡಬೇಕು ಸ್ವಾಮಿ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಆತ್ಮೀಯ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ, ನಮ್ಮ ಸೇವೆಯ ಜೀವಿತದಲ್ಲಿ ಕರ್ತನೆ, ನಾವು ನಿನ್ನನ್ನು ನೋಡಬೇಕು, ನಿನ್ನನ್ನು ಅನುಭವಿಸಬೇಕು ಸ್ವಾಮಿ. ನೀನು ಏನಾಗಿದ್ದೆ ಎಂಬುದಾಗಿ ನಾವು ತಿಳ್ಕೋಬೇಕು ಸ್ವಾಮಿ. ಯಾವ ಕಷ್ಟ, ಸಂಕಟ, ನಿಂದೆ, ಅಪಮಾನ, ಎಲ್ಲಾ ರೀತಿಯ ಘೋರ ಸ್ಥಿತಿಗತಿಗಳನ್ನು ನೀನು ಅನುಭವಿಸಿದ್ಯೋ ಸ್ವಾಮಿ. ಕ್ರೈಸ್ತ ವಿಶ್ವಾಸಿಗಳಾದಂತ ನಾವು ನಮ್ಮ ಜೀವಿತದಲ್ಲಿ ಅಂತ ಅನುಭವಗಳ ಮೂಲಕ ಹಾದು ಹೋಗುವಾಗ ನಾವು ನಿನ್ನನ್ನು ಕಾದುಕೊಂಡು ಬಂದಿದ್ದೇವೆ, ನಿನ್ನ ಮೇಲೆ ಭರವಸೆ ಇಟ್ಟು ಬಂದಿದ್ದೇವೆ, ನಿನ್ನನ್ನೇ ಆತುಕೊಂಡಿದ್ದೇವೆ ಸ್ವಾಮಿ. ಯಾಕಂದ್ರೆ ನಿನ್ನಲ್ಲಿ ಬಲ ಉಂಟು ಸ್ವಾಮಿ, ನಿನ್ನಲ್ಲಿ ನೆಮ್ಮದಿ ಉಂಟು ಸ್ವಾಮಿ, ನಿನ್ನಲ್ಲಿ ಸಮಾಧಾನ ಉಂಟು ಸ್ವಾಮಿ. ಈ ಲೋಕವು ಕೊಡುವ ರೀತಿಯಲ್ಲಿ ನೀನು ಪ್ರೀತಿಯನ್ನು ಕೊಡಲಾರೆ ಸ್ವಾಮಿ. ಪರಲೋಕದಿಂದ ಬರುವಂತ ಪ್ರೀತಿಯು ಶಾಶ್ವತವಾದಂತಹ ಒಂದು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿರುವಂತ ಯೇಸುವೇ, ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಈ ದಿವಸ ನೀನು ನಿನ್ನ ಸೇವೆ ಯಾತ್ರೆಯಲ್ಲಿ ಪಟ್ಟಿರುವಂತ ಎಲ್ಲಾ ತ್ಯಾಗವನ್ನು ಸ್ವಾಮಿ, ಎಲ್ಲಾ ತಿರಸ್ಕಾರವನ್ನು, ಎಲ್ಲಾ ನಿಂದೆಯನ್ನು ಕರ್ತನೆ ನಾವು ಧ್ಯಾನ ಮಾಡ್ಲಿಕ್ಕಿರುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ನಮ್ಮ ಲಕ್ಷ್ಯ, ನಮ್ಮ ಧ್ಯಾನ ಸ್ವಾಮಿ ಆ ಸ್ಥಿತಿಗಳ ಕಡೆಗೆ ಹೋಗ್ಲಿ ಸ್ವಾಮಿ. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ನಾವು ಏನೇನು ಅನುಭವಿಸಿದ್ದೀವೋ ಸ್ವಾಮಿ, ಅವೆಲ್ಲವುಗಳನ್ನು ನೆನಪು ಮಾಡಿಕೊಂಡಿದ್ದಾಗಲೂ ಕರ್ತನೆ, ನಿನ್ನ ಜೀವಗಳ ವಾಕ್ಯದ ಮೂಲಕ ಎಲ್ಲಾ ಕೆಟ್ಟ ಅನುಭವಗಳು, ಎಲ್ಲಾ ಕಹಿತನದ ಅನುಭವಗಳು, ಎಲ್ಲಾ ದುಃಖದ ಅನುಭವಗಳು, ಎಲ್ಲಾ ನಿರಾಶೆಯ ಸ್ಥಿತಿಗತಿಗಳು ನಿನ್ನ ಪರಿಶುದ್ಧವಾದ ರಕ್ತದಲ್ಲಿ ಸಾಯಂಕಾಲ ತೊಳೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಿರುಗಿ ನಿನ್ನ ದಾಸನು ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದೇನೆ. ನೀನೇ ಮಹಿಮೆ ಹೊಂದಬೇಕು. ನನ್ನ ಬಾಯಿಗೆ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಬೇಕು ಸ್ವಾಮಿ. ಈ ಸೇವೆ, ಈ ವಾಕ್ಯಗಳು ಸ್ವಾಮಿ, ಈ ಧ್ಯಾನ ಕೂಟಗಳು ಎಷ್ಟು ಮಾತ್ರಕ್ಕೂ ಎಲ್ಲಿಯೂ ಯಾವ ಆರಾಧನೆಯ ಭಾಗವೂ ವ್ಯರ್ಥವಾಗಿ ಹೋಗದಂತೆ ಎಲ್ಲ ಘನ ಮಾನ ಮಹಿಮೆ ನೀನೇ ಹೊಂದಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನೇ ನಿನ್ನ ಪರಿಶುದ್ಧ ನಾಮದಲ್ಲಿ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಗಟ್ಟಿಯಾಗಿ ಆಮೇನ್. 4 ದಿವಸ ಅಟ್ಲೀಸ್ಟ್ ಆಮೇಲೆ ಹೇಳಿದ್ರೆ, ಆಮೇಲೆ ಬೆಲ್ಲ ಹೇಳಿದ್ರೆ ಪರವಾಗಿಲ್ಲ. ಐ ವಾಂಟ್ ಬಿ ದೇರ್ ಟು ಲಿಸನ್, ಬಟ್ ಆಸ್ ಲಾಂಗ್ ಆಸ್ ಐ ಆಮ್ ದೇರ್, ನಾನಿರುವವರೆಗೆ ಗಟ್ಟಿಯಾಗಿ ಆಮೇನ್. ಆಮೇನ್ ಅರ್ಥ ಎಲ್ಲರೂ ನೀವು ನಾನು ಮಾಡಿರುವಂತ ಪ್ರಾರ್ಥನೆಯಲ್ಲಿ ನೀವು ಸಮ್ಮತಿಯನ್ನು, ಒಪ್ಪಂದವನ್ನು ನೀಡಿದ್ದೀರಿ. ಅಂಡ್ ವಾಟ್ ಎವರ್ ವಿ ಹ್ಯಾವ್ ಆಸ್ಕ್ಡ್, ನಾವು ಕರ್ತನ ಸನ್ನಿಧಿಯಲ್ಲಿ ಮಾಡಿರುವಂತ ಎಲ್ಲ ಪ್ರಾರ್ಥನೆಗಳಿಗೆ ಕರ್ತನ ಉತ್ತರ ಕೊಡಲಿ ಎಂಬುದಾಗಿ ನಾವು ಹೇಳುವಂತವಾಗಿದ್ದೇವೆ. ಇದು ಸಹ ಸಾಯಂಕಾಲದಲ್ಲಿರುವಂತಹ ತಿರುಗಿ ಭಾಗ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 4ರಿಂದ 6 ವಚನಗಳನ್ನು ನೋಡುವಾಗ ಕ್ರಿಸ್ತನಿಗಾದ ತಿರಸ್ಕಾರದ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ರಿಜೆಕ್ಷನ್ ಆಫ್ ಜೀಸಸ್. ಸಮ್ ಆರ್ ದಿ ಅದರ್ ವೇ, ಯೇಸು ಸ್ವಾಮಿ ತನ್ನ ಸೇವೆ ಯಾತ್ರೆಯಲ್ಲಿ ತಿರಸ್ಕರಿಸಲ್ಪಟ್ಟನು, ಆತನು ತ್ಯಜಿಸಲ್ಪಟ್ಟನು, ಅಥವಾ ಆತನಿಗೆ ಜನರು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾರು ಕೈ ಮೇಲೆ ಹಾಕ್ಬೇಡ್ರಿ, ಆದಾಗ್ಯೂ ಪ್ರಶ್ನೆ ಮಾಡುವಾಗ ಉತ್ತರ ಮಾತ್ರ ತಮಗಾಗಿ ತಾವೇ ಕೊಟ್ಕೊಳ್ರಿ. ಡೋಂಟ್ ಗಿವ್ ಮಿ ಆನ್ಸರ್, ಬಟ್ ಯು ಗಿವ್ ಆನ್ಸರ್ ಫಾರ್ ಯೋರ್ ಸೆಲ್ಫ್. ನಿಮಗೋಸ್ಕರನೇ ನೀವು ಆನ್ಸರ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಅಥವಾ ನಮ್ಮಲ್ಲಿ ಎಷ್ಟು ಜನ ನಮ್ಮ ಸೇವೆ, ನಮ್ಮ ಜೀವಿತ, ಕುಟುಂಬ, ಮನೆ, ಬಂಧು ಬಳಗ, ಸಮಾಜ, ಸಭೆಯಲ್ಲಿ ತಿರಸ್ಕಾರವನ್ನು ಅನುಭವಿಸಿದ್ದೇವೆ? ಕೈ ಮೇಲೆ ಹಾಕ್ಬೇಡ್ರಿ. ಹೇಳಿ ತೋರಿಸುವ ಅಗತ್ಯ ಇಲ್ಲ, ನಮಗೆ ನಾವೇ ಉತ್ತರ ಕೊಟ್ಟರೆ ಸಾಕು. ನಮ್ಮಲ್ಲಿ ಎಷ್ಟು ಜನ ನಮ್ಮ ಸ್ವಂತ ಕುಟುಂಬದವರೇ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನನ್ನ ಸ್ವಂತ ಮನೆಯವರೇ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ನನ್ನ ಸ್ವಂತ ಸಭೆಯವರೇ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಎಂಬ ಒಂದು ಪದವನ್ನು ಕೇಳಿದ ತಕ್ಷಣವೇ ಈ ಒಂದು ಇನ್ನು ಅಡಿಷನಲ್ ಮೀನಿಂಗ್ ಅದಕ್ಕೆ ಒಳಗೊಂಡಿವೆ. ಅವಮಾನ ಮಾಡಿದ್ರು, ನಮ್ಮನ್ನು ಅವಮಾನ ಪಡಿಸಿದ್ರು, ನಮ್ಮನ್ನು ಅಪಮಾನ ಮಾಡಿದ್ರು, ನಾವು ನಿಂದೆಗೆ ಒಳಗಾದ್ವಿ, ಅಥವಾ ನಮಗೆ ಬೇಡ ಅಂತ ಹೇಳ್ಬಿಟ್ರು. ವೆನ್ ಯು ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ರಿಜೆಕ್ಷನ್, ಬಹಳ ಸಂಗತಿಗಳು ಅದರಲ್ಲಿ ಒಳಗೊಂಡಿವೆ. ಬಹುಶಃ ಕುಟುಂಬದಲ್ಲಿ ಜರುಗಿರ್ಬೋದು, ಒಂದು ಗೆಳೆಯರ ಮಧ್ಯದಲ್ಲಿ ಜರುಗಿರ್ಬೋದು, ಅಕ್ಕಪಕ್ಕದವರ ನಮ್ಮ ನೆರೆಯವರ ಪಕ್ಕದಲ್ಲಿ ಜರುಗಿರ್ಬೋದು, ಅಥವಾ ನಮ್ಮ ಸ್ವಂತ ಸಭೆಯಲ್ಲಿ ಜರುಗಿರ್ಬೋದು, ಅಥವಾ ನಮ್ಮ ಸ್ವಂತ ಆಪ್ತ ಸ್ನೇಹಿತರೇ ನಮ್ಮನ್ನು ತಿರಸ್ಕಾರ ಮಾಡಿರ್ಬೋದು. ನಾವಿಂದು ಎಷ್ಟು ಮಾತ್ರಕ್ಕೂ ನೆನೆಸಿರ್ಲಿಲ್ಲ, ಆದ್ರೆ ನನ್ನವರೇ ನನ್ನನ್ನು ತಿರಸ್ಕಾರ ಮಾಡಿಬಿಟ್ರು. when I have to give you some example ಕೊಡಬೇಕಂತಂದ್ರೆ, ಬಹುಶಃ ಸ್ವಲ್ಪ ಕೆಲಸ ಮಾಡುವವರು ಅಥವಾ ಈ ಆಫೀಸಸ್ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ನಾವು ಮಕ್ಕಳು ಯವನಸ್ಥರಾಗಲಿ ಅಥವಾ ಯಾರೇ ಆಗಲಿ ಒಂದು ಇಂಟರ್ವ್ಯೂ ಸಲುವಾಗಿ ಹೋಗ್ತಾರೆ. ಆ ಇಂಟರ್ವ್ಯೂ
ಇಂಟರ್ವ್ಯೂ ಸಲುವಾಗಿ ಹೋಗುವಾಗ ನಿಮ್ ಕ್ವಾಲಿಫಿಕೇಶನ್ ಬಹಳ ಚೆನ್ನಾಗಿದೆ, ನಿಮ್ಮಲ್ಲಿ ಒಳ್ಳೆ ತಲಾಂತ ಉಂಟು, ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ನಿಮ್ಮ ಪರ್ಸೆಂಟೇಜ್ ಬಹಳ ಚೆನ್ನಾಗಿದೆ, ಒಳ್ಳೆ ಗ್ರೇಡ್ ಇಂದ ನೀವು ಕ್ವಾಲಿಫೈಡ್ ಆಗಿದ್ದೀರಿ. ಆದ್ರೆ ಆ ಇಂಟರ್ವ್ಯೂ ನಲ್ಲಿ ಮಾತನಾಡುವಂತ ಸಮಯದಲ್ಲಿ ಏನೋ ಒಂದು ಕಾರಣದಿಂದ ಆ ಇಂಟರ್ವ್ಯೂ ನಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಲಾಗುವಂತದ್ದಾಗಿದೆ. ರಿಜೆಕ್ಟ್ ಅಂತಂದ್ರೆ ನೀನು ಬೇಡ, ನೀನು ಯೋಗ್ಯನಲ್ಲ, ಯು ಆರ್ ನಾಟ್ ವರ್ದಿ ಟು ಬಿ ಫಿಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಡಿಪಾರ್ಟ್ಮೆಂಟ್. ಈ ಸ್ಥಳದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ನೀನು ಯೋಗ್ಯನಲ್ಲ ಅಂತ ಹೇಳ್ಕೊಂಡು ನಮ್ಮ ಎದುರುಗಡೆ ಕುಳಿತಿರುವಂತ ಬಾಸ್ ಆಗಲಿ, ಇನ್ಚಾರ್ಜ್ ಆಗಲಿ, ಡೈರೆಕ್ಟರ್ ಆಗಲಿ, ಸುಪೀರಿಯರ್ ಆಗಲಿ ನಮ್ಮನ್ನು ತಿರಸ್ಕಾರ ಮಾಡಿರುವಂತವರಾಗಿದ್ದಾರೆ. ಒನ್ ಆಫ್ ದಿ ಅದರ್ ಪೀಪಲ್ ಮೇ ಬಿ ಎಕ್ಸ್ಪೀರಿಯನ್ಸಿಂಗ್, ಯಾರೋ ಒಬ್ಬರು ಅನುಭವ ಮಾಡಿರ್ಬೋದು. ಅಥವಾ ಒಂದು ವೇಳೆ ನಮ್ಮ ಮನೆಯಲ್ಲಿ ಯವನಸ್ಥ ಮಕ್ಕಳಿದ್ದಾರ, ದಯಮಾಡಿ ಯಾರೋ ಪರ್ಸನಲ್ ನೊಂದ್ಕೊಳ್ಬೇಡ್ರಿ ಅಂತ ಅನುಭವಗಳಾಗಿದೆ. ಆದ್ರೆ ಬಟ್ ದಿಸ್ ಇಸ್ ವೆರಿ ಟ್ರೂ, ಬಹಳ ನಿಜವಾದದ್ದು. ನಮ್ಮ ಮನೆಗೆ ನಮ್ಮ ಮಗಳನ್ನ ನೋಡಕ ಬಹಳ ಜನ ಬಂದ್ರು, ಒಬ್ಬರು ಬಂದ್ರು, ಇನ್ನೊಬ್ರು ಬಂದ್ರು, 3 ಜನ ಬಂದ್ರು, 4 ಜನ ಬಂದ್ರು, 10 ಜನ ಬಂದೋದ್ರು. ಬಂದವರೆಲ್ಲರೂ ಬೇಡ ಅಂತಾನೆ ಹೇಳಿ ಹೋಗಿದ್ದಾರೆ. ಬಟ್ ದ ಪೇನ್, ಆ ಕಷ್ಟ, ನೋವು ಆ ತಾಯಿ ಮೇಲೆ, ಆ ಹುಡುಗಿ ಮೇಲೆ, ಆ ಮಕ್ಕಳ ಮೇಲೆ ಏನು ನೋವನ್ನು ಅನುಭವಿಸಿದಾರೋ, ಯಾರ್ಯಾರು ನನ್ನನ್ನು ನೋಡ್ತಾ ಇದ್ದಾರಮ್ಮ, ನನ್ನ ಇಷ್ಟಪಡ್ತಾನೆ ಇಲ್ಲ, ಯಾರ್ಯಾರು ನನ್ನ ನೋಡ್ತಾ ಇದ್ದಾರಪ್ಪ, ನನ್ನನ್ನು ಇಷ್ಟಪಡ್ತಾನೆ ಇಲ್ಲ, ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಈವನ್ ಇನ್ ದ ಮ್ಯಾರೇಜ್ ಪ್ರಪೋಸಲ್ಸ್, ಈ ಮದುವೆಯ ಸಂಬಂಧಗಳಲ್ಲಿ, ಈ ಮದುವೆಯನ್ನು ಕೂಡಿಸುವಂತ ವೇಳೆಯಲ್ಲಿ ಈ ಯವನಸ್ಥರ ಅಥವಾ ಯವನ ಮಕ್ಕಳು ಒಬ್ಬರನ್ನೊಬ್ಬರು ನೋಡುವಂತ ಸಮಯದಲ್ಲಿ ಬಹಳ ಜನ ಒಬ್ಬರನ್ನೊಬ್ಬರನ್ನು ರಿಜೆಕ್ಟ್ ಮಾಡುವಂತವರಾಗಿದ್ದಾರೆ, ಬೇಡ ಅಂತ ಹೇಳುವಂತವರಾಗಿದ್ದಾರೆ. ಅಂತ ಸಮಯದಲ್ಲಿ ಬಹಳ ನಿರಾಶೆಗಳಿಂದ ಆ ಕುಟುಂಬ, ವ್ಯಕ್ತಿ, ಆ ಯವನಸ್ಥ ಸ್ತ್ರೀ ಅಥವಾ ಪುರುಷನು ಅವರು ಹಾದು ಹೋಗುವಂತವರಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಈವನ್ ನಮ್ಮ ಸ್ವಂತ ಮನೆಯಲ್ಲಿ ಒಂದು ವೇಳೆ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ವಿ ಹ್ಯಾವ್ ದ ಡಿಫರೆಂಟ್ ಫೀಲಿಂಗ್, ಒಂದು ಏನೋ ಒಂದು ವಿಚಾರ ಅಥವಾ ಒಂದು ಮನಸ್ಸು ಬದಲಾಗ್ತದೆ. ಇಲ್ಲ, ಮಮ್ಮಿ ಡ್ಯಾಡಿ ನನ್ನ ಬಹಳ ಇಷ್ಟಪಡಲ್ಲ ಅಥವಾ ನನ್ನ ಪ್ರೀತಿ ಮಾಡಲ್ಲ, ಆ ಚಿಕ್ಕ ತಮ್ಮನನ್ನೇ ಬಹಳ ಪ್ರೀತಿ ಮಾಡ್ತಾರೆ, ಆ ಚಿಕ್ಕ ತಂಗಿಯನ್ನೇ ಬಹಳ ಪ್ರೀತಿ ಮಾಡ್ತಾರೆ. ಇನ್ನು ಸಿಬ್ಲಿಂಗ್ಸ್ ಇರ್ತಾರೆ, ಯಾರು ದೊಡ್ಡವರು ಇರ್ತದರೋ ಅವ್ರಿಗನ್ಸ ನನಗೆ ಅಷ್ಟು ಪ್ರೀತಿ ಸಿಗಲ್ಲ ಅಂತ ಹೇಳ್ಕೊಂಡು ಸ್ವತಃ ಮಕ್ಕಳೇ ಒಬ್ಬರು ಪರವಾಗಿ ಒಬ್ರು, ನನ್ನ ಅಣ್ಣ ನನ್ನ ಇಷ್ಟಪಡಲ್ಲ, ನನ್ನ ತಂಗಿ ನನ್ನ ಇಷ್ಟಪಡಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಇಷ್ಟಪಡಲ್ಲ ಅಂತ ಹೇಳ್ಕೊಂಡು ಏನೋ ಒಂದು ಕಾರಣಗಳಿಂದ ಐ ಆಮ್ ನಾಟ್ ಅಕ್ಸೆಪ್ಟೆಡ್ ಇನ್ ಮೈ ಓನ್ ಫ್ಯಾಮಿಲಿ, ನನ್ನ ಸ್ವಂತ ಕುಟುಂಬದಲ್ಲೇ ನನ್ನವರೇ ನನ್ನನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳ್ಕೊಂತಾರೆ. ಬಟ್ ಅಭಾವ, ಅದಕ್ಕಿಂತ ಮೇಲಾಗಿ ಎಷ್ಟು ತಂದೆ ತಾಯಿಗಳು ಸ್ವಂತ ಮಕ್ಕಳಿಂದ ತಿರಸ್ಕಾರ ಹೊಂದಿದ್ದಾರೆ ಗೊತ್ತುಂಟ. ಈ ದಿವಸ ಅನೇಕ ಮಕ್ಕಳು ಆ ತಂದೆ ತಾಯಿಗಳು ವಯಸ್ಸಾದ ನಂತರ, ಮುಪ್ಪಿನ ವಯಸ್ಸಿಗೆ ಬಂದ ನಂತರ ಅವರನ್ನು ನೋಡಿಕೊಳ್ಳಲಾರದಂತೆ, ಅವರಿಗೋಸ್ಕರ ಚಿಂತಿಸಲಾರದಂತೆ, ಅವರ ಸುಖ ದುಃಖಗಳಲ್ಲಿ ಭಾಗವಹಿಸಲಾರದಂತೆ ಒಂದು ವೇಳೆ ಯಾವುದೋ ಒಂದು ಮೂಲೆಯಲ್ಲಿ ಅವರನ್ನು ಬಿಟ್ಟು ಹಾಕಿದೆ ಆದ್ರೆ ಐ ಜಸ್ಟ್ ವಾಂಟ್ ಟು ಸೇ, ಅದಕ್ಕಿಂತ ದೊಡ್ಡ ನೋವು ಯಾವುದಿಲ್ರಿ. ಆ ತಂದೆ ತಾಯಿಗಳು ಸ್ವಂತ ಮಕ್ಕಳಿಂದಲೇ ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಅನುಭವಗಳಲ್ಲಿ ಯಾರಾದ್ರೂ ನಾವು ಹಾದು ಹೋಗ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡೋಣ. ಯೇಸು ಸ್ವಾಮಿ ದಿವಸ ನಮ್ಮ ಮುಂದೆ ಒಂದು ಟೈಟಲ್ ಅನ್ನು ತಂದು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿರುವಂತಹ ಈ ತಿರಸ್ಕಾರದ ಮಧ್ಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆ ಯಾತ್ರೆಯಲ್ಲಿ ತಾನು ತಿರಸ್ಕಾರವನ್ನು ಹೊಂದಿದ್ದಾನೆ, ತಾನು ಅಪಮಾನವನ್ನು ಹೊಂದಿದ್ದಾನೆ, ತಾನು ನಿಂದೆಗೆ ಒಳಗಾಗಿದ್ದಾನೆ. ಆತನಿಗೂ ಕೂಡ ಜನರು, ಆತನ ಸುತ್ತಮುತ್ತಲಿರುವಂತಹ ಜನರು ಛೇ, ಬೇಡ, ಹೋಗು ಎಂಬ ಪದಗಳನ್ನು ಉಪಯೋಗಿಸಿರುವಂತಹ ಒಂದು ಘಟನೆಗಳನ್ನು, ವಾಕ್ಯಗಳನ್ನು, ಸಂದೇಶವನ್ನು ನಾವು ಸತ್ಯವೇದದ ಅನೇಕ ಭಾಗದಲ್ಲಿ ನೋಡುವಂತವರಾಗಿದ್ದೇವೆ. ನಿನ್ನೆ ಸಾಯಂಕಾಲ ಕೇಳುವಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಂಡ್ವಿ. ಯೇಸು ಸ್ವಾಮಿ ಬಂದಂತ ಉದ್ದೇಶ ಏನಾಗಿತ್ತು? ಈಗ ಯೇಸು ಸ್ವಾಮಿ ಬಂದಂತ ಉದ್ದೇಶ ಇಷ್ಟು ದೊಡ್ಡದಾಗಿದ್ದಾಗಲೂ, ಇಷ್ಟು ಶ್ರೇಷ್ಠವಾಗಿದ್ದಾಗಲೂ, ಯೇಸು ಸ್ವಾಮಿ ಆ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾಗಲೂ ಅದೇ ಯೇಸು ಕ್ರಿಸ್ತನನ್ನು ತ್ಯಜಿಸಿದರು, ತಾತ್ಸಾರ ಮಾಡಿದ್ರು, ತಿರಸ್ಕಾರ ಮಾಡಿದ್ರು ಎಂಬ ಒಂದು ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ನೋಡುವಂತವರಾಗಿದ್ದೇವೆ. ಈ ಸಾಯಂಕಾಲ ಸ್ವಲ್ಪ ಇಂಟ್ರಡಕ್ಷನ್ ಬಹಳ ಉದ್ದ ಇರುತ್ತೆ, ಬಿಕಾಸ್ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ರೆಫರೆನ್ಸ್. ನಾನು ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ ಈ 4 ಸುವಾರ್ತೆಗಳಿಂದ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ ಯಾವ ಸಂದರ್ಭಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದ್ರು, ಯೇಸು ಸ್ವಾಮಿಯನ್ನು ತ್ಯಜಿಸಿದ್ರು ಎಂಬ ಒಂದು ಭಾಗಗಳನ್ನು ನೋಡಬೇಕಾಗಿದೆ. ಆದ್ರೆ ಬರ್ಕೊಳ್ಳೋರು ಬರ್ಕೊಳ್ರಿ, ಅಥವಾ ರೆಕಾರ್ಡ್ ಆಗ್ತಾ ಇದೆ ಯಾವಾಗಾದ್ರೂ ಮತ್ತೆ ವಾಕ್ಯ ಕೇಳುವಾಗ ಎಲ್ಲ ರೆಫರೆನ್ಸಸ್ಗಳು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. 90% ಕರೆಕ್ಟ್ ಆಗಿ ರೆಫರೆನ್ಸ್ ಕೊಡ್ತೀನಿ, ತಪ್ಪು ಮಾಡಲ್ವಾ, ಅದಕ್ಕಾಗಿ ನೀವು ಚೆಕ್ ಮಾಡ್ಕೊಳ್ರಿ. ಒಂದು ವೇಳೆ ಅಕಸ್ಮಾತ್ ಆಗಿ ತಪ್ಪಾದ್ರೆ ದಯಮಾಡಿ ನನಗೆ ಬಂದು ತಿಳಿಸ್ರಿ, ಪಾಸ್ಟರ್ ಈ ರೆಫರೆನ್ಸ್ ರಾಂಗ್ ಇತ್ತು ಎಂಬುದಾಗಿ. ಐ ವುಡ್ ಬಿ ವೆರಿ ಹ್ಯಾಪಿ ಟು ಅಕ್ಸೆಪ್ಟ್ ಮೈ ಮಿಸ್ಟೇಕ್. ನಾವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ರಿಂದ 58 ವಚನ. ನಾನು ರಿಪೀಟ್ ಮಾಡ್ತೀನಿ, ವಾಕ್ಯ ರಿಪೀಟ್ ಮಾಡಿದ ನಂತರ ಬೈಬಲ್ ತಿರುವುದು ಅಷ್ಟು ಅಗತ್ಯ ಇಲ್ಲ, ಬಿಕಾಸ್ ಓಲ್ ವರ್ಸಸ್ ಐ ರಿಟನ್. ಐ ವಿಲ್ ಬಿ ನನ್ನ ಫ್ಲೋ, ನನ್ನ ಸಂದೇಶ, ನನ್ನ ಟೈಮ್ ತಕ್ಕಂಗೆ ಮೇಂಟೈನ್ ಮಾಡ್ಕೊಳ್ತೀನಿ. ಸೊ ನೀವು ಧ್ಯಾನ ಮಾತ್ರ ಬರ್ಕೊಳ್ಳೋರು ಬರ್ಕೊಳ್ಬಹುದು. ಮತ್ತಾಯನ ಬರೆದ ಸುವಾರ್ತೆ 13ನೇ
ವಚನ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 1ರಿಂದ 6 ವಚನ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 15ರಿಂದ 30ನೇ ವಚನದ ಭಾಗಗಳನ್ನು ನೋಡುವಾಗ ಒಂದೇ ಒಂದು ನಾವು ಲುಕ್ ಅಟ್ ಮೀ, ಓಕೆ, ಒಂದೇ ಒಂದು ವಿಚಾರ, ಒಂದೇ ಒಂದು ಪ್ಯಾಸೇಜ್, ಒಂದೇ ಒಂದು ಸ್ಟೋರಿ, ಒಂದೇ ಒಂದು ಘಟನೆಯನ್ನು ನಾವು ಈ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂತದಾಗಿದೆ. ಇವೆಲ್ಲ ವಾಕ್ಯಗಳನ್ನು ಓದುವಾಗ ಯೇಸು ಸ್ವಾಮಿ ಸಭಾಮಂದಿರದಲ್ಲಿ ನಿಂತುಕೊಂಡು ಉಪದೇಶವನ್ನು ಮಾಡುವಾಗ ಆತನು ಈ ಉಪದೇಶವನ್ನು ಜನರಿಗೆ ತಿಳಿಸುವಾಗ ನಿನ್ನೆ ನಾವು ಓದಿದೆವು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ The Spirit of the Lord is upon me that he has appointed me to preach the gospel. ದೇವರ ಕರ್ತನ ಆತ್ಮನು ನನ್ನ ಮೇಲೆ ಇರುವುದರಿಂದ ಆತನನ್ನು ಸುವಾರ್ತೆ ಹಂಚಲಿಕ್ಕೆ ಕಳಿಸಿದ್ದಾನೆಂಬುದಾಗಿ ಆ ವಾಕ್ಯವನ್ನು ಓದ್ತಾ ಲೂಕ ಸ್ವಲ್ಪ ಬೇರೆ ರೀತಿಯಲ್ಲಿ ಬರೀತಾ ಇದ್ದಾನೆ. ಚೆನ್ನಾಗಿ ಕೇಳಿಸ್ಕೊಳ್ರಿ. when you read the passages ಕಂಪೇರ್ ಮಾಡುವಾಗ ಚೆನ್ನಾಗಿ ಸ್ಟಡಿನೂ ಮಾಡ್ಕೊಳ್ಬೇಕು. ಮತ್ತಾಯ ಮಾರ್ಕ ಒಂದೇ ರೀತಿ ಬರೀತಾ ಇದ್ದಾರೆ, ಆದರೆ ಲೂಕ ಸ್ವಲ್ಪ ಮಸಾಲ ಅಡಿಷನಲ್ ಏನು ಹಾಕ್ತಾ ಇದ್ದಾನೆ, ಆಡ್ ಮಾಡ್ತಾ ಇದ್ದಾನೆ. ಯಾವುದು ಮತ್ತಾಯನು ಬರೆದಿಲ್ವೋ, ಮಾರ್ಕನು ತಿಳಿಸಿಲ್ವೋ ಅದನ್ನು ಲೂಕನು ವಿಸ್ತಾರವಾಗಿ ಮತ್ತೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಏನ್ ಜರುಗಿದೆ ಎಂಬುದಾಗಿ ಹೇಳುವಾಗ ಸಭಾಮಂದಿರದಲ್ಲಿ ಉಪದೇಶ ಮಾಡಲಿಕ್ಕೆ ಹೋಗಿರುವಾಗ ಎಲ್ಲರೂ ಆತನ ಉಪದೇಶವನ್ನು ಕೇಳಿ ಆಶ್ಚರ್ಯಪಟ್ಟು ಈ ಮಾತುಗಳನ್ನು ಹೇಳುವವನು ಎಲ್ಲಿಂದ ಬಂದಿದ್ದಾನೆ, ಯಾರಿದ್ದನು, ಯಾರ ಮಗ, ಯಾರ ಮನೆಗೆ ಸಂಬಂಧಪಟ್ಟವನು ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಯೋಸೇಫನ ಮಗನಲ್ಲವೇ, ಬಡಿಗನಲ್ಲವೇ, ಮರಿಯಳ ಮಗನಲ್ಲವೇ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ, ಇವರ ತಂಗಿಯರು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬುದಾಗಿ ಕೇಳಿಕೊಂಡು ಯೇಸುವಿನ ವಿಷಯದಲ್ಲಿ ಅವರು ಮಾತನಾಡಲಿಕ್ಕೆ ತೊಡಗಿದ್ರು. ಮಾತನಾಡ್ತಾ ಬೇಸರಗೊಂಡ್ರು ಕೂಡ ಯೇಸು ಸ್ವಾಮಿ ಸರ್ವಜ್ಞಾನಿ ಆಗಿದ್ದಾನೆ. He knows everything, every word that comes from the mouth of the people. ಜನರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಬರುವುದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿರುವಂತಹ ಸಂಗತಿಗಳನ್ನು ಕೂಡ ಯೇಸು ಸ್ವಾಮಿ ಕಂಡುಹಿಡಿದುಕೊಳ್ಳುವಂತವನಾಗಿದ್ದಾನೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾನೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು. ಅಮ್ಮ, ತಿರಸ್ಕಾರದ ಅರ್ಥ ಗೊತ್ತುಂಟಪ್ಪ? ತಿರಸ್ಕಾರ ಅಂತಂದ್ರೆ ಮರ್ಯಾದೆ ಕೊಡ್ತಾ ಇಲ್ಲ, ನಮ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಸಿಗಬೇಕಾದಂತ ಗೌರವ ನಮಗೆ ಸಿಗ್ತಾ ಇಲ್ಲ. ಪ್ರವಾದಿಗೆ ಬೇರೆ ಎಲ್ಲಿಯಾದ್ರೂ ಮರ್ಯಾದೆ ಉಂಟು, ಆದ್ರೆ ಸ್ವದೇಶದಲ್ಲಿಯೂ, ಸ್ವಂತ ಜನರಲ್ಲಿಯೂ, ಸ್ವಂತ ಮನೆಯಲ್ಲಿಯೂ, ಸ್ವಂತ ಊರಿನಲ್ಲಿಯೂ, ಸ್ವಂತ ಸಭೆಯಲ್ಲಿಯೂ ಮರ್ಯಾದೆ ಇಲ್ಲ ಎಂದು ಹೇಳಿದರು. ಯು ಗಾಟ್ ಮೈ ಪಾಯಿಂಟ್? ಪ್ರವಾದಿಗೆ ಬೇರೆ ಎಲ್ಲಿಯಾದ್ರೂ ಮರ್ಯಾದೆ ಉಂಟು, ದೇವ ಸೇವಕನಿಗೆ ಎಲ್ಲಿಯಾದ್ರೂ ಮರ್ಯಾದೆ ಉಂಟು, ಆದ್ರೆ ಸ್ವಂತ ಮನೆಯಲ್ಲಿ, ಸ್ವಂತ ಜನರ ಮಧ್ಯದಲ್ಲಿ, ಸ್ವಂತ ಊರಿನಲ್ಲಿ, ಸ್ವಂತ ಗ್ರಾಮದಲ್ಲಿ, ಸ್ವಂತ ಸಭೆಯಲ್ಲಿ, ಸ್ವಂತ ನನ್ನ ತಾಯಿ ಸಭೆಯಲ್ಲಿ, ತಾಯಿ ಆಲಯದಲ್ಲಿ ನನಗೆ ಮರ್ಯಾದೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ತನ್ನ ಪಡ್ಕೊಂಡಿರುವಂತಹ ದಿಸ್ ಇಸ್ ಅ ರಿವಾರ್ಡ್, ದಿಸ್ ಇಸ್ ಅ ಗಿಫ್ಟ್ ಲಾರ್ಡ್ ಇಸ್ ರಿಸೀವಿಂಗ್. ಯೇಸುವಿಗೆ ಏನ್ ಗಿಫ್ಟ್ ಕೊಡ್ತಿದ್ದಾರೆ? ನಮ್ಮ ಮನೆಗೆ ನಾವು ಪಾದಗಳು ಬಂದ್ರೆ 4 ದಿವಸ ಚೆನ್ನಾಗಿ ಊಟ ಹಾಕಿಸಿ ಏನೇನೋ ಸಿದ್ಧತೆಗಳು ಮಾಡಿ ಆ ಟೇಬಲ್ ನಲ್ಲಿ 4-5 ಐಟಮ್ಗಳು ಇಟ್ಟು ಊಟ ಬಡಿಸ್ತಾನೆ ಹೋಗ್ತೀವಿ ನಾವು. ನಮ್ಮ ಪ್ರಭು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಸಭಾಮಂದಿರದಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಆತನು ದೈವೋಕ್ತಿಗಳನ್ನು ಹೇಳ್ತಿದ್ದಾನೆ, ಪ್ರವಾದಿಗಳನ್ನು ಆಧಾರ ಮಾಡಿಕೊಂಡು ಉಪದೇಶವನ್ನು ಕೊಡ್ತಿದ್ದಾನೆ. ಆದ್ರೆ ಅದೇ ಯೇಸುವಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಟೀಕಿಸುತ್ತಾ ಇದ್ದಾರೆ, ಆತನ ವಿರುದ್ಧವಾಗಿ ಮಾತನಾಡಿ ಆತನಿಗೆ ಮರ್ಯಾದೆಯನ್ನು ನೀಡುತ್ತಾ ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಮನಸ್ಸಲ್ಲಿ ಬಹಳ ನೊಂದುಕೊಂಡಿದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಮುಂದೆ ವಚನ ಕೇಳಿಸ್ಕೊಡ್ರಿ. ಇವರ ಈ ರಿಯಾಕ್ಷನ್, ಈ ಬಿಹೇವಿಯರ್ ನೋಡಿ, ಇವರು ವರ್ತಿಸುವಂತ ಸ್ಥಿತಿಯನ್ನು ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತದೆ ಗೊತ್ತುಂಟ? ಅವರು ಆತನನ್ನು ನಂಬದೆ ಹೋದದ್ದಕ್ಕಾಗಿ ಅವರ ಪರವಾಗಿ ಆತನು ಬಹಳ ಆಶ್ಚರ್ಯಪಟ್ಟನು. He was so surprised and amazed. He could not take it. ಹೌದ್ರಿ, ನಾನು ಯೋಸೇಫನ ಮಗ, ಹೌದು ನನ್ನ ಮರಿಯಳ ಮಗ, ಆಗ ನಾನು ದೇವರ ಮೂಲಕ ಕಳಿಸಲ್ಪಟ್ಟಂತ ದೇವ ಕುಮಾರನನು, ದೇವರ ಆತ್ಮ ನನ್ನ ಮೇಲೆ ಇದೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರಲಿಕ್ಕೆ, ಸೆರೆಯಲ್ಲಿದ್ದವನು ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಯೇಸು ಸ್ವಾಮಿ ಪ್ರಸಂಗ, ಈ ಉಪದೇಶ ಕೊಡುವಾಗ ಅವರು ಬಹಳಷ್ಟು ಮನಸ್ಸನ್ನು ನೊಂದುಕೊಂಡು, ಇಲ್ಲಿ ಮಾರ್ಕ ಮತ್ತೆ ಇಷ್ಟೇ ಹೇಳ್ತಿದ್ದಾರೆ, ಅವರು ಬೇಸರಗೊಂಡ್ರು, ಅವರು ತಿರಸ್ಕಾರ ಮಾಡಿದ್ರು, ಆತನಿಗೆ ಸ್ವೀಕಾರ ಮಾಡಲಿಲ್ಲ, ಆತನಿಗೆ ಮರ್ಯಾದೆ ಕೊಡಲಿಲ್ಲ. ಯು ವಾಂಟ್ ಟು ಲಿಸನ್ ಮೋರ್ ವಾಟ್ ಎಲ್ಸ್ ದೇ ಹ್ಯಾವ್ ಡನ್? ಕೇಳಿಸ್ಕೊಳ್ಳಿಕ್ಕೆ ಮನಸ್ಸಾಗ್ತಾ ಇದೆ ನಿಮಗೆ? ಕೇಳಿಸ್ಕೊಳ್ರಿ ಚೆನ್ನಾಗಿ, ಕಿವಿ ಹೃದಯ ಮನಸ್ಸು ತೆರೆದಿರಲಿ, ಯಾರು ನಿದ್ರೆ ಮಾಡಬೇಡ್ರಿ. ಯಾವಾಗ ಯೇಸು ಸ್ವಾಮಿ ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದನು, ವಾಕ್ಯ ಲೂಕನು ಬರೆದ ಸುವಾರ್ತೆಯ ಭಾಗಕ್ಕೆ ಹೋದ್ರೆ ಬರೀ ಕೇಳಿಸ್ಕೊಡ್ರಿ, ಅವ್ರು ಇಷ್ಟು ಭಯಂಕರವಾಗಿ ತಾತ್ಸಾರ ಮಾಡಿದ್ರಲ್ಲ. ಯೇಸು ಸ್ವಾಮಿಯನ್ನು ಹಿಂದಟ್ಟಿ ಬೆನ್ನಟ್ಟಿ ದುಡ್ಕೊಂಡು ಊರು ಹೊರಗಡೆ ಹೋಗಿ ಅವ್ರ ಗ್ರಾಮದ ಮೇಲೆ ಕಟ್ಟಿರುವಂತ ಬೆಟ್ಟದ ಮೇಲೆ, ಆ ಗುಡ್ಡದ ಮೇಲೆ ಆತನನ್ನು ನಿಲ್ಲಿಸಿ ಆತನನ್ನು ತೊಕ್ಕಬೇಕಂತ ಪ್ರಯತ್ನ ಮಾಡಿದ್ರು. They tried to push him down. They insulted him so
0 ಇದ್ದೀವಿ ನಾವು. ಅದ್ರ ಸೊಕ್ಕು ಬಹಳ ಉಂಟು ನಮ್ಮಲ್ಲಿ. ನಮ್ರತನೇ ಇಲ್ಲ, ತಾಳ್ಮೆ ಇಲ್ಲ, ಸಹಿಸಿಕೊಳ್ಳುವಂತ ಶಕ್ತಿ ಇಲ್ಲ. ಆದ್ರೆ ದಿವಸ ದೇವರ ಆತ್ಮನ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಾವು ನಿಜವಾಗ್ಲೂ ಕಲ್ತ್ಕೊಳ್ಬೇಕು. ನನ್ನ ಕರ್ತನಾದಂತ ಯೇಸು ಸ್ವಾಮಿನ ಬೆನ್ನಟ್ಟಿದ್ರಿ, ದುಡ್ಕೊಂಡು ಹೋದ್ರು. ಅಂಡ್ ದ ಬೈಬಲ್ ಸೇಸ್ ದಟ್ ಪರ್ಟಿಕ್ಯುಲರ್ ಪ್ಯಾಸೇಜ್ ಇನ್ ಲೂಕ್ ಚಾಪ್ಟರ್ 6, ಅದ 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 15ರಿಂದ 30ನೇ ಭಾಗ. ಹೇಗೋ ಹಾಗೋ ಮಾಡಿ ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಹೋದನ್ರಿ. He just went away from Nazareth. ತನ್ನ ಸ್ವಂತ ಗ್ರಾಮದಿಂದ ಅವರನ್ನು ಬಿಟ್ಟು, ಅವರ ಪರವಾಗಿ ಆಶ್ಚರ್ಯಪಟ್ಟು, ಅವರ ಪರವಾಗಿ ದುಃಖಪಟ್ಟು, ಅವರ ಪರವಾಗಿ ಮನಸ್ಸನ್ನು ನೊಂದುಕೊಂಡು ಯೇಸು ಸ್ವಾಮಿಯಲ್ಲಿ ಹೊರಟು ಹೋದ್ನು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ತಿರಸ್ಕಾರ ಹೊಂದಿದ್ದು ಗೊತ್ತುಂಟ? ಸಭಾ ಮಂದಿರದ ಅನೇಕ ಸ್ಥಳಗಳಲ್ಲಿ ಯೇಸು ಸ್ವಾಮಿಯನ್ನು ತಿರಸ್ಕರಿಸಲ್ಪಟ್ಟದ್ದು. ಸ್ವಂತ ಊರಿನ ಜನರೇ ಆತನನ್ನು ತಾತ್ಸಾರ ಮಾಡಿದ್ರು. ಸಭಾ ಮಂದಿರದವರೆಲ್ಲರೂ ಬಹಳವಾಗಿ ಸುಟ್ಟುಕೊಂಡು ಊರಿನ ಹೊರತನ್ನ ಅಟ್ಟಿ ದೂಡಿ ತಾವು ಕಟ್ಟಿದ ಗುಡ್ಡದ ಮೇಲೆ ತಗೊಂಡೋಗಿ ದೊಬ್ಬುವಂತ ಸ್ಥಿತಿಗೆ ತಂದು ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದ್ರು. ಯೇಸುವಿನ ಉಪದೇಶ ಅವರಿಗೆ ಇಷ್ಟಪಡದ ಕಾರಣ they were not ready to listen to God's word. ಯೇಸುವಿನ ಉಪದೇಶಕ್ಕೆ ಕಿವಿಗೊಡಕ್ಕೆ ಮನಸ್ಸಿಲ್ಲ ಅವರಿಗೆ. ಆತನ ಏನ್ ಹೇಳ್ತಿದ್ದಾನೆ? ಅಧಿಕಾರದಿಂದ ಮಾತಾಡ್ತಿದ್ದಾನೆ. ಯೇಸು ಅಧಿಕಾರದಿಂದ ಮಾತಾಡಿದ ಕಾರಣ ತಿರಸ್ಕಾರ ಮಾಡಿದ್ರಿ. ಯೇಸುವಿನ ಉಪದೇಶ ಡೈಜೆಸ್ಟ್ ಆಗ್ತಾ ಇಲ್ಲ, ತಿರಸ್ಕಾರ ಮಾಡಿಬಿಟ್ರು. ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾನೆ, ಸ್ವಸ್ಥತೆಯನ್ನು ಕೊಡ್ತಿದ್ದಾನೆ. ಅವ್ರಿಗೆ ಇಷ್ಟ ಬರ್ತಾ ಇಲ್ಲ, ತಿರಸ್ಕಾರ ಮಾಡಿದ್ರು. ಯೇಸು ಸ್ವಾಮಿ ಪಾಪಿಗಳ ಪಾಪವನ್ನು ಕ್ಷಮಿಸಿ ಪಾಪಿಗಳ ಸಂಗಡ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನು ನೋಡಿ ಈ ಹಿರಿಯರು, ಶಾಸ್ತ್ರಿಗಳು, ಮಹಾಯಾಜಕರು ತಿರಸ್ಕಾರ ಮಾಡಿದ್ರು. ವಾಟ್ ಆರ್ ಯು ಡೂಯಿಂಗ್? ಏನ್ ಮಾಡ್ತಾ ಇದ್ದೀವೋ ನೀನು? ದೇವರ ವಿರುದ್ಧವಾಗಿ ಮಾತಾಡ್ತೀಯಾ? ದೇವರ ಮಗ ಅಂತ ಹೇಳ್ಕೊಂತೀಯ ನೀನು? ಆದ್ರೆ ಯೇಸು ಸ್ವಾಮಿ ಚೆನ್ನಾಗಿ ಪ್ರತ್ಯುತ್ತರ ಕೊಟ್ಟ. ನಾನು ಧರ್ಮಶಾಸ್ತ್ರವನ್ನು ಕೆಡಿಸುವುದಕ್ಕಾಗಿ ಬಂದಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆಂಬುದಾಗಿ ಸ್ವಾಮಿ ನುಡಿದರೆ. ಯೇಸು ಸ್ವಾಮಿ ಅಯ್ಯೋ ಯಾರೋ ಒಬ್ಬ ಇಬ್ರು ದೆವ್ವಗಳಿಂದ ಕಷ್ಟಕ್ಕೆ ಒಳಗಾಗಿದ್ದಾರೆ, ದೆವ್ವ ಪೀಡಿತರಾಗಿ ದೇವರ್ ವೆರಿ ಹಾರಿಬಲ್, ಬಹಳ ಭಯಂಕರ ಸ್ಥಿತಿಗೆ ಇದ್ರು. ಅವ್ರು ಹೊರಗೆ ಬರ್ತಾರಂತಂದ್ರೆ ಈ ಊರಿನ ಜನ ಭಯಪಟ್ಟು ಮುಚ್ಕೊಳ್ತಿದ್ರು, ಬಚ್ಚಿಟ್ಕೊಳ್ತಿದ್ರು ತಮ್ಮನ್ನು ತಾವು. ಇಬ್ಬರಿಗೆ ದೆವ್ವ ಹಿಡಿದ್ರಿ. ಯೇಸು ಸ್ವಾಮಿ ಏನ್ ಬಂದ? ಯಾಕೆ ಬಂದ? ಬಿಡಿಸ್ಲಿಕ್ಕೆ ಬಂದ. ಈ ಕೇಟ್ ಟು ಡೆಲಿವರ್ ದೆಮ್. ಅವ್ರ ಮೈಯೊಳಗಿರುವಂತ ದೆವ್ವನೇ ನೋಡಿ ನಡಗಿತ್ತು. ನಮ್ಮ ಗೊಡವೆ ನಿನಗೆ ಯಾಕಪ್ಪ ಸ್ವಾಮಿ ಅಂತ ಹೇಳ್ಕೊಂಡು ಬೇಡುವಾಗ ಅದೇ ಗುಡ್ಡದ ಮೇಲೆ ಯೇಸು ಸ್ವಾಮಿಗೆ ಅವರು ಬೇಡ್ತಾ ಇದ್ದಾರೆ, ನಮ್ಗೆ ಈ ಹಂದಿ ಒಳಗ ಸೇರಿಸು ಅಂತ ಹೇಳ್ತಾರೆ. ವಾಕ್ಯದಲ್ಲಿ ಓದಿರಾ? 2,000ಗಳಿಗಿಂತ ಹೆಚ್ಚು ಹೊಂದಿರುವಾಗ ಅವರಿಬ್ಬರ ಮೈಯಲ್ಲಿರುವಂತಹ ದೆವ್ವಗಳು ಹೋಗಿ ಅವುಗಳೊಳಗೆ ಹೋಗ್ಕೊಂಡು ಆ ಹಂದಿಗಳು ಆ ಗುಡ್ಡದ ಮೇಲೆ ಬಿದ್ದು ಸತ್ತೋದುವಂತ ವಾಕ್ಯದಲ್ಲಿ ಬರೆದಿದೆ. ದೇವರು, ದೇವಕುಮಾರನು, ಒಬ್ಬ ರಕ್ಷಕನು ಏನೋ ಒಂದು ಅದ್ಭುತ ಮಾಡಿ ಈ ದೆವ್ವ ಹಿಡಿದವರನ್ನು ಬಿಡಿಸಿದ್ದಾನಲ್ಲ, ನಾವೀಗ ಸುರಕ್ಷಿತವಾಗಿ ಸಂತೋಷವಾಗಿರ್ಬೋದಲ್ಲ ಅಂತ ಹೇಳ್ಕೊಂಡು ಮೆಚ್ಕೊಂಡು ಊರೊಳಗೆ ಕರೆಸಿ ಏನಾದ್ರೂ ಒಂದು ಅಪ್ಪತ್ತು ಊಟ ಮಾಡಿಸಿ ಕಳಿಸ್ಬೇಕಿತ್ತು. ಯು ನೋ ವಾಟ್ ಡಿಡ್ ದೇ ಡು? ಅಪ್ಪ ದಯಮಾಡಿ ನಮ್ಮೂರಾಗ ಇರ್ಬೇಡಪ್ಪ, ಹೋಗ್ಬಿಡಿಲಿಂದ ನೀನು, ಬಹಳ ಬೇಗ ಹೋಗ್ಬಿಡು, ಡೋಂಟ್ ಡಿಸ್ಟರ್ಬ್ ಅಸ್. ಅವರು ಬಹಳ ಬೇಸರಗೊಂಡು ಅವರಿಗೆ ಸಿಟ್ಟು ಬಂದು ನಮ್ಮ ಸೀಮೆ, ನಮ್ಮ ಊರನ್ನು ಬಿಟ್ಟು ನೀನು ಹೋಗು ಎಂಬುದಾಗಿ ಬೇಡಿಕೊಳ್ತಿದ್ದಾರೆ. ವಾಟ್ ಕೈಂಡ್ ಆಫ್ ರಿಜೆಕ್ಷನ್ ವೆನ್ ದ ಮಸ್ಸಾಯ ಇಸ್ ಸ್ಟ್ಯಾಂಡಿಂಗ್ ಬಿಫೋರ್ ದೆಮ್. ಕರ್ತಾದಿ ಕರ್ತನು ಯೇಸು ಸ್ವಾಮಿ ಮಸಿಯನಾಗಿ ಆತನು ಸ್ವತಃ ಈ ಲೋಕಕ್ಕೆ ಆ ಜನರ ಮುಂದೆ ನಿಂತಿರುವಾಗ ಆತನ ಸ್ವಂತ ಮನೆಯವರು, ಊರಿನವರು, ಇದೇನು ಧರ್ಮ ಗುರುಗಳು, ಫರಿಸಾಯರು, ಶಾಸ್ತ್ರಿಗಳು, ಮಹಾಯಾಜಕರು ಯೇಸುವನ್ನು ದ್ವೇಷಿಸಿ 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 ತಿರಸ್ಕಾರ ಮಾಡಿದ್ರು. ಅವರಿಷ್ಟು ತಿರಸ್ಕಾರ ಮಾಡಿದ್ದಾಗಲೂ ಅನೇಕ ಸ್ಥಳಗಳಲ್ಲಿ ಕೇಳಿಸ್ಕೊಂಡ್ರೆ ಈಗ ಯೇಸು ಸ್ವಾಮಿ ಪ್ರತ್ಯುತ್ತರ ಕೊಡ್ತಿದ್ದಾನೆ. ದೇರ್ ಇಸ್ ಸಮ್ ರೆಸ್ಪಾನ್ಸ್ ಫ್ರಮ್ ಜೀಸಸ್ ವೆನ್ ಹಿ ಎಕ್ಸ್ಪೀರಿಯನ್ಸ್ ದಟ್ ರಿಜೆಕ್ಷನ್. ಯಾವಾಗ ಆ ತ್ಯಾಗ, ತಿರಸ್ಕಾರ ಮಾತನ್ನು ಅನುಭವಿಸ್ತಾ ಇದ್ದನೋ ಅದೇ ಮತ್ತಾಯನ ಬರೆದ ಸುವಾರ್ತೆ ಕೇಳಿಸ್ಕೊಂಡ್ರೆ 21ನೇ ಅಧ್ಯಾಯ 42ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 21 ವರ್ಸ್ 42. ಆತನ ಇವೆಲ್ಲಾ ಸಂಗತಿಗಳು ಜರುಗಿದ ಮೇಲೆ ಆತನ ಏನ್ ಹೇಳ್ತದೆ ಗೊತ್ತುಂಟ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. You said you don't want me. You want to reject me. But the rejected stone became a cornerstone. ಒಂದು ಮನೆ ಕಟ್ಟಬೇಕಂತಂದ್ರೆ ಒಂದು ಫೌಂಡೇಶನ್ ಆಗುವಾಗ ಒಂದು ಕಾರ್ನರ್ ಸ್ಟೋನ್ ಇಡ್ತೀವ್ರಿ. ದಟ್ ಈಸ್ ಅ ಮುಖ್ಯವಾದ ಕಲ್ಲದು. ಅಲ್ಲಿಂದನೇ ಎಲ್ಲ ಸೈಜು, ಮೆಜರ್ಮೆಂಟು, ಹೈಟು, ಫೌಂಡೇಶನ್ ಸ್ಟ್ರಾಂಗ್ ಎಲ್ಲ ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ವಾಟ್ ಅ ಬ್ಯೂಟಿಫುಲ್ ರೆಸ್ಪಾನ್ಸ್.
ಎಂತ ವಿಶೇಷವಾದಂತಹ ಪ್ರತ್ಯುತ್ತರ ಗೊತ್ತುಂಟ. ಯೇಸು ಸ್ವಾಮಿ ಹೇಳ್ತಾನೆ, ಬೇಡವೆಂದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತು ಎಂಬುದಾಗಿ ವಾಕ್ಯವು ತಿಳಿಸಲ್ಪಟ್ಟಿದೆ. ಮುಂದೆ ಯೇಸು ಸ್ವಾಮಿ ಇನ್ನೂ ಪ್ರತ್ಯುತ್ತರ ಕೊಡ್ತಾನೆ. ಇದು ರೆಫರೆನ್ಸ್ ಎಷ್ಟು ಜನ ಈ ಭಾಗ ನೀವು ಲಕ್ಷ್ಯಕ್ಕೆ ತಂದುಕೊಂಡ್ರೆ ಗೊತ್ತಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ರಿಂದ 24ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 11 ವರ್ಸಸ್ 20-24, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ರಿಂದ 15ನೇ ವಚನ. ಎರಡು ಭಾಗದಲ್ಲಿ ಒಂದೇ ಒಂದು ವಚನಗಳು ಒಂದೇ ಒಂದು ಭಾಗಕ್ಕೆ ಬರೆಯಲ್ಪಟ್ಟಿದೆ. ಇನ್ ದ ಬೋತ್ ದ ಪ್ಲೇಸಸ್ ಒನ್ ಪರ್ಟಿಕ್ಯುಲರ್ ಪ್ಯಾಸೇಜ್. ಯೇಸು ಸ್ವಾಮಿಯು ಇಷ್ಟು ಸೇವೆ ಮಾಡಿದಾಗಲೂ, ಉಪದೇಶ ಕೊಟ್ಟಿದ್ದಾಗಲೂ, ನಮ್ಮ ಜನರ ಮುಂದೆ ಏನೇನೋ ಅದ್ಭುತಗಳನ್ನು ಮಾಡಿದ್ದಾಗಲೂ, ಏನೋ ಸಮಥಿಂಗ್ ಇಸ್ ಸರ್ಪ್ರೈಸಿಂಗ್ ದ ಲಾರ್ಡ್. ಏನೋ ಯೇಸು ಸ್ವಾಮಿಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಕೇಳಿಸ್ಕೊಡ್ರಿ, ಆಶ್ಚರ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒಳ್ಳೆಯ ಸಂಗತಿ ಇರ್ಬೋದು. ಆದ್ರೆ ಯೇಸು ಸ್ವಾಮಿ ನಂಬಿಕೆ ಇಲ್ಲದವರಿಗಾಗಿ ದುಃಖಪಟ್ಟು ಅವರನ್ನು ಖಂಡಿಸುತ್ತಾ ಇದ್ದಾನೆ. ಟೈಟಲ್ ಕಳಿಸ್ಕೊಡ್ರಿ, ಯೇಸು ನಂಬಿಕೆ ಇಲ್ಲದವರಿಗಾಗಿ ದುಃಖಪಟ್ಟು ಅವರನ್ನು ತನ್ನ ಹತ್ತಿರಕ್ಕೆ ಕರೀತಾ ಇದ್ದಾನೆ. He is so much in pain that he is not able to bear. ಆತನಿಗೆ ಅಷ್ಟು ದುಃಖ ಆಗ್ತಾ ಇದೆಯಲ್ಲ, ಅಯ್ಯೋ ನೀವು ನಂಬಕ್ಕಾಗ್ತಾ ಇಲ್ವಾ? ನಿಮಗೆ ಅದ್ಭುತಗಳನ್ನು ಮಾಡಿದ್ದಾಗಲೂ, ಮಿರಾಕಲ್ಸ್ ಗಳನ್ನು ನೋಡಿದ್ದಾಗಲೂ, ಉಪದೇಶಗಳನ್ನು ಕೇಳಿದ್ದಾಗಲೂ, ಸತ್ಯಾರ್ಥಗಳನ್ನು ಪ್ರಕಟಿಸಿದಾಗಲೂ ನೀವು ನಂಬ್ತಾ ಇಲ್ವಾ? ನೀವೆಂತ ಜನರು, ಎಂಥ ಕೋಪಕ್ಕೆ ಗುರಿಯಾಗುವಂತ ಜನರಾಗಿದ್ರೆ ಗೊತ್ತುಂಟ ನೀವು? ಯೇಸು ಸ್ವಾಮಿ ಜನರಿಗೆ ಒಂದೊಂದು ಭಾಗವನ್ನು ತಂದು ಆತನೇನು ಹೇಳ್ತಾನೆ, ಖುರಾಜನೆ, ಅಯ್ಯೋ ಬೆತ್ಸಾಯಿದವೇ, ಎಲೆ ಕಫೆರ್ನಮೇ, ನಿಮ್ಮ ಗತಿ ಏನಾಗಬೇಕು? ಸೊದೋಮ್ ಗೋಮೋರಕ್ಕಿಂತ ಮಿಗಿಲಾಗಿ ನಿಮ್ಮ ಗತಿ ಆಗ್ಬೋದು ಎಂಬುದಾಗಿ ಯೇಸು ಸ್ವಾಮಿ ಅವರನ್ನು ಖಂಡಿಸಿ ಎಚ್ಚರಿಸ್ತಾ ಇದ್ದಾನೆ. ಯಾಕಂದ್ರೆ ಯೇಸುವಿನ ಮಾತು, ಉಪದೇಶ, ಸಂಗತಿಗಳಿಗೆ ಅವರು ಕಿವಿಗೊಡದೆ ಹೋಗ್ತಾ ಇದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಬಿಕಾಸ್ ದೇ ರಿಜೆಕ್ಟೆಡ್ ಜೀಸಸ್. ಯೇಸುವನ್ನು ತಿರಸ್ಕಾರ ಮಾಡಿದ ಕಾರಣ, ಯೇಸುವನ್ನು ನಂಬದೆ ಹೋದ ಕಾರಣ, ಯೇಸುವಿನ ವಾಕ್ಯಗಳ ಕಿವಿಗೊಡದೆ ಕಾರಣ ಯೇಸು ಸ್ವಾಮಿ ಅವರನ್ನು ಎಚ್ಚರಿಸುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 51ರಿಂದ 56ನೇ ವಚನಕ್ಕೆ ಬರುವಾಗ ಏನೋ ಒಂದು ಉದ್ದೇಶದಿಂದ ಯೇಸು ಸ್ವಾಮಿ ಸಮಾರ್ಯಕ್ಕೆ ಹೋಗ್ಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರೆ, ಯೆರೂಸಲೇಮಿನಿಂದ ಹಾದು ಹೋಗುವಾಗ ಸಮಾರ್ಯಕ್ಕೆ ಮುಟ್ಟಬೇಕಾಗುತ್ತೆ. ಈ ಸಮಾರ್ಯಕ್ಕೆ ಹೋಗುವಾಗ ವಾಕ್ಯದಲ್ಲಿ ಏನು ನೋಡುತ್ತೆ ಗೊತ್ತುಂಟ? ಯೇಸು ಯೆರೂಸಲೇಮಿಗೆ ಹೋಗುವಾಗ ಆತನನ್ನು ಸಮಾರ್ಯದವರು ಸೇರಿಸಿಕೊಳ್ಳಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೇರಿಸಿಕೊಳ್ಳಿಲ್ಲ, ಆಹ್ವಾನ ಮಾಡಲಿಲ್ಲ, ಉಪಚಾರನೂ ಮಾಡಲಿಲ್ಲ, ಆತನಿಗೆ ಸನ್ಮಾನನೇ ಕೊಡಲಿಲ್ಲ ರೀ. ಇಂಥ ದುಃಖಕರವಾದಂಥ ನಿಂದೆ, ಅಪಮಾನಕ್ಕೆ ಯೇಸು ಸ್ವಾಮಿ ಗುರಿಯಾದ ಎಂಬುದಾಗಿ ಬಹಳ ಜನ ಶಿಷ್ಯರು, ನಾನು ನಿನ್ನಿಂದೆ ಬರ್ತೀನಿ ಸ್ವಾಮಿ, ನಿನ್ನಿಂದೆ ಬರ್ತೀನಿ, ನಿನ್ನ ಹಿಂಬಾಲಿಸ್ತೀವಿ, ನೀನು ಹೋದೆಲ್ಲ ಸ್ಥಳದಲ್ಲಿ ನಾವು ಇರ್ತೀವಿ, ನಾವು ಬರ್ತೀವಿ ಎಂಬುದಾಗಿ ಹೇಳ್ಕೊಂಡು, ಅಪಾರ್ಟ್ ಫ್ರಮ್ 12 there were many other disciples. Always you should remember, ಬರೀ 12 ಶಿಷ್ಯರು ಮಾತ್ರ ಇರಲಿಲ್ಲ. ಆ 12 ಶಿಷ್ಯರನ್ನು ಬಿಟ್ಟು ಇನ್ನೂ ಅನೇಕರು ಯೇಸುವನ್ನು ಹಿಂಬಾಲಿಸ್ತೀವಿ ಅಂತ ಹೇಳಿಕೊಂಡು ಆತನ ಹಿಂದೆ ಹಿಂಬಾಲಿಸತೊಡಗಿದ್ರು. 6ನೇ ಅಧ್ಯಾಯ 60ರಿಂದ 66ನೇ ವಚನ ನೋಡುವಾಗ ಈ ದಿವಸ ಬೆಳಿಗ್ಗೆ ನಾವು ಧ್ಯಾನ ಮಾಡಿದ್ವಿ. ಯಾವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಜೀವ ಕೊಡುವ ರೊಟ್ಟಿ, ಆ ರೊಟ್ಟಿ ಪರಲೋಕದಿಂದ ಬಂದಾತನೇ, ಆ ರೊಟ್ಟಿ ತಂದೆಯಾದ ದೇವರು ಕಳಿಸಿರುವಂತ ಆ ಮನ್ನವಾಗಿದ್ದೇನೆ ಎಂಬುದಾಗಿ ತಿಳಿಸುವಾಗ ಏನು ಉತ್ತರ ಕೊಡ್ತಾರೆ ಗೊತ್ತುಂಟ? ಜೀವ ಕೊಡುವ ರೊಟ್ಟಿ ನಾನೇ, ಆ ರೊಟ್ಟಿ ತಿನ್ನುವನು ಸದಾಕಾಲ ಜೀವಿಸುವನೆಂಬುದಾಗಿ ಯೇಸು ಹೇಳುವಾಗ ಕೆಲವು ಶಿಷ್ಯರು, ವಾಕ್ಯ ಬರೆಯಲ್ಪಟ್ಟಿದೆ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಎಂದೇಳಿ ಗುಣಗುಟ್ಟಲಿಕ್ಕೆ ಶುರು ಮಾಡಿದ್ರು. ಯೇಸು ಸ್ವಾಮಿಯ ಉಪದೇಶವನ್ನು ಕೂಡ ತ್ಯಜಿಸ್ತಾ ಇದ್ದಾರೆ. ದ ವೆರಿ ಪರ್ಸನ್ ಇಸ್ ಬಿನ್ ರಿಜೆಕ್ಟೆಡ್. ಒಂದು ವ್ಯಕ್ತಿನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ ಇದ್ದೀವಿ. ಆದ್ರೆ ಆ ವ್ಯಕ್ತಿ ಏನೋ ಒಂದು ಒಳ್ಳೆ ಸಂಗತಿಗಳನ್ನು, ಜ್ಞಾನ, ಸತ್ಯಾರ್ಥದ ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಕೂಡ ಅವ್ರು ಕೇಳ್ತಾ ಇಲ್ಲ. ಬರೀ ಸಮಾರ್ಯದವರು, ಬರೀ ಯೇಸುವಿನ ಸ್ವಂತ ಊರಿನವರು, ಬರೀ ನಜರೇತ್ ಎಂಬ ಊರಿನವರಲ್ಲ, ಆದ್ರೆ ಯೇಸು ಸ್ವಾಮಿಯನ್ನು ಯಹೂದ್ಯರು ಕೂಡ ತಿರಸ್ಕಾರ ಮಾಡಿದರು. ಅಫ್ಕೋರ್ಸ್ ಹಿ ವಾಸ್ ಅ ಜ್ಯೂ. ಯಹೂದ್ಯರು ಕೂಡ ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದ್ರು. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯದ ಮೊದಲಿನ 9 ವಚನ ನೋಡುವಾಗ ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಜೀಸಸ್ ವಾಂಟೆಡ್ ಟು ಪ್ರೀಚ್, ಜೀಸಸ್ ವಾಂಟೆಡ್ ಟು ರೀಚ್ ದ ಜುಡೈಸಮ್. ಈ ಯಹೂದ್ಯರ ಮತಕ್ಕೆ ಹೋಗಿ ಯಹೂದ್ಯರಿಗೆ, ಇಸ್ರಾಯೇಲ್ ಮನೆತನಕ್ಕೆ ಸುವಾರ್ತೆ ಸಾರಬೇಕು, ತಿಳಿಸಬೇಕೆಂಬುದಾಗಿ ಯೇಸುವಿನ ಉದ್ದೇಶ ಇತ್ತು. ಆದ್ರೆ ಕೂಡ ನಾವು ಯಾವಾಗ ಇದನ್ನು ಹಿಡ್ಕೊಳ್ತೀವಿ, ಯಾವಾಗ ಇದನ್ನು ಸಾಯಿಸ್ತೀವಿ ಎಂಬ ಒಂದು ಪ್ರಯತ್ನದಲ್ಲಿದ್ದರು. ಅದಕ್ಕಾಗಿ ಯೇಸು ಸ್ವಾಮಿ ನುಡಿದ,
ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನ. ಮೊದಲು ಆತನು ಬಹಳ ಕಷ್ಟವನ್ನು ಅನುಭವಿಸಿ, ಲೂಕ್ ಚಾಪ್ಟರ್ 17 ವರ್ಸ್ 25, ಮೊದಲು ಆತನು ಬಹಳ ಕಷ್ಟವನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು ಎಂಬುದಾಗಿ ವಾಕ್ಯವು ತಿಳಿಸಲ್ಪಟ್ಟಿದೆ. ನಿನ್ನೆ ಕೂಡ ವಚನ ಓದಿದೆ. ಐ ಡು ರಿಪೀಟ್ ಟುಡೇ. ಜಾನ್ ಚಾಪ್ಟರ್ 1 ವರ್ಸ್ 11, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನ. ಯೇಸು ತನ್ನ ಸ್ವಂತ ಸ್ವಾಸ್ಥ್ಯಕ್ಕೆ ಬಂದನು, ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಐ ನೋ ಐ ಹ್ಯಾವ್ ಗಿವನ್ ಅ ಲಾಂಗ್ ಇಂಟ್ರೊಡಕ್ಷನ್, ಬಹಳ ದೊಡ್ಡ ಪರಿಚಯ ನಾನು ಮಾಡಿಕೊಟ್ಟೆ. ಬಟ್ ಇವೆಲ್ಲ ಭಾಗಗಳು ಇಂಪಾರ್ಟೆಂಟ್ ರೀ. ಬರೀ ಯೇಸುವನ್ನು ತಿರಸ್ಕಾರ ಮಾಡಿದ್ರು ತ್ಯಜಿಸಿದ್ರು ಅಂದ್ರೆ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲೆಲ್ಲಿ ತಿರಸ್ಕಾರ, ಯಾವ್ಯಾವ ಸಂದರ್ಭದಲ್ಲಿ, ಎಂತೆಂಥ ಪರಿಸ್ಥಿತಿಗಳಲ್ಲಿ ಯೇಸು ಸ್ವಾಮಿ ತಿರಸ್ಕಾರ ಮಾಡಿದ್ರು ಎಂಬುದಾಗಿ ನಾವು ಧ್ಯಾನ ಮಾಡುವಂಥದ್ದು ಬಹಳ ಅಗತ್ಯ. ಈಗ ನಮ್ಮ ಕಡೆಗೆ ಹೋಗೋಣ. ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಲೈಫ್. ಇಫ್ ಯು ಆರ್ ರಿಜೆಕ್ಟೆಡ್ ಸಮ್ವೇರ್ ಇನ್ ಯುವರ್ ಲೈಫ್, ನಿನ್ನ ಲೈಫ್ನಲ್ಲಿ ಎಲ್ಲೋ ನೀನು ತಿರಸ್ಕರಿಸಲ್ಪಟ್ಟಿದ್ದಿ. ನಿನ್ನ ಸ್ವಂತ ಗಂಡನೇ ನಿನ್ನನ್ನು ಸ್ವೀಕಾರ ಮಾಡಲ್ಲ, ನಿನ್ನ ಸ್ವಂತ ಮಕ್ಕಳೇ ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನಿನ್ನ ಸ್ವಂತ ಆಪ್ತ ಸ್ನೇಹಿತರೇ ನಿನ್ನನ್ನು ತ್ಯಜಿಸಿದ್ದಾರೆ, ನಿನ್ನ ಸ್ವಂತ ಮನೆಯವರೇ ನಿನ್ನನ್ನು ಅವಮಾನ ಪಡಿಸಿದ್ದಾರೆ, ನಿನ್ನ ಸ್ವಂತ ಸಭೆಯಲ್ಲಿರುವಂತ ನಿನ್ನ ಗೆಳೆಯರೇ, ನಿನ್ನ ಆಪ್ತ ಸ್ನೇಹಿತರೇ ನಿನ್ನನ್ನು ತ್ಯಜಿಸಿದೆಯಾದ್ರೆ ಈ ದಿವಸ ಈ ವಾಕ್ಯಕ್ಕೆ ಹೇಗೆ ನಮ್ಮ ಪ್ರತ್ಯುತ್ತರ ಕೊಡಬೇಕೆಂಬುದಾಗಿ ಪ್ರಶ್ನೆ ಮಾಡ್ಕೊಳ್ಳೋರಿ. If I am standing here, then I am standing here with this experience that I have gone through rejection in my life. ಒಂದು ವೇಳೆ ಈ ದಿವಸ ಸಾಯಂಕಾಲ ಈ ದೈವ ಸಂದೇಶವನ್ನು ನಾನು ನಿಮ್ಮ ಎದುರುಗಡೆ ತರ್ತಾ ಇದ್ದೀನಿ ಅಂತಂದ್ರೆ ಈ ಅನುಭವ ಹೊಂದೇ ನಿಮ್ಮ ಮಧ್ಯದಲ್ಲಿ ನಾನು ನಿಂತ್ಕೊಂಡಿದ್ದೇನೆ. If I don't have experience, I cannot preach. If I am not true to my heart, I cannot preach. ನಾನು ಒಂದು ವೇಳೆ ನನ್ನ ನಿಜವಾದ ಹೃದಯದಿಂದ, ಭಾರದಿಂದ, ಈ ಒಂದು ಅನುಭವದಿಂದ ಮಾತಾಡೋದಂತಂದ್ರೆ ನನಗೆ ಗೊತ್ತಿಲ್ಲ ವಾಕ್ಯಗಳು ಎಷ್ಟು ಪ್ರಭಾವ ಬೀಳುತ್ತೋ, ಎಷ್ಟು ಮನಸ್ಸಿಗೆ ಅದು ವಾಕ್ಯ ಕಾರ್ಯ ಮಾಡುತ್ತೋ ಗೊತ್ತಿಲ್ಲ. ಬಟ್ ಲೆಟ್ ಮಿ ಗೋ ಫರ್ದರ್. 3 ಸಂಗತಿಗಳನ್ನು ಹೇಳ್ತೀನಿ. ತಿರಸ್ಕಾರವನ್ನು ಅನುಭವಿಸಿ ಜನರನ್ನು ಅಲಕ್ಷಿಸುವುದನ್ನು ಕಲ್ತ್ಕೋ. ಕೇಳಿಸ್ಕೊಂಡ್ರ ನನ್ನ ಪಾಯಿಂಟು? ತಿರಸ್ಕಾರವನ್ನು ಅನುಭವಿಸಿ ಜನರನ್ನು ಅಲಕ್ಷ್ಯ ಮಾಡುವುದನ್ನು ಕಲ್ತ್ಕೋ. It means you have to experience rejection in your life. Do experience, brother and sister. ಅಪ್ಪ, ನಿನ್ನ ಲೈಫ್ ನಲ್ಲಿ ತಿರಸ್ಕಾರವನ್ನು ಅನುಭವ ಮಾಡ್ಕೋ. ಅನುಭವ ಆಗಿದೆಯಾದ್ರೂ ಕೂಡ ಕೋಟಿ ಕೋಟಿ ಸ್ತೋತ್ರ ಹೇಳು. ಅನುಭವ ಆಗದೆ ಹೋಗಿದ್ಯಾದ್ರೆ, if you have not experienced rejection, that still you have not experienced the life. ನಿನಗಿನ್ನೂ ತಿರಸ್ಕಾರನೇ ಅನುಭವ ಆಗಿಲ್ಲ ಅಂತಂದ್ರೆ 30 ವರ್ಷ ಆಯ್ತು, 40 ವರ್ಷ ಆಯ್ತು, ಸಾರಿ ಟು ಸೇ 50-60 ವರ್ಷ ಆಯ್ತು, ನಿನಗೆ ಗೊತ್ತಿಲ್ಲ. ನೀನು ಇನ್ನ ಲೈಫ್ ಟೇಸ್ಟ್ ನೋಡಿಲ್ಲ. ನಿನಗೆ ಲೈಫ್ ಟೇಸ್ಟ್ ನೋಡಿದ್ಯಾ ಅಂತಂದ್ರೆ ಐ ಆಮ್ ಜಸ್ಟ್ 37 years now. ಹೌದಾ? ಅಯ್ಯನವ್ರು ಹೇಳ್ತಾ ಇದ್ರು, ಅವ ಪಾಸ್ಟರ್, ಯಂಗ್ ಪಾಸ್ಟರ್, ಸಣ್ಣ ಪಾಸ್ಟರ್ ಅಂತ ಹೆಸರು ಕೊಟ್ಟಿದ್ರು ನನಗೆ. ಸಣ್ಣ ಪಾಸ್ಟರ್ ಅವಾಗಿಂದನೇ, ಸ್ಟಿಲ್ 25-30 ಸಣ್ಣ ಪಾಸ್ಟರ್ ಇರಲಿ, ಸಣ್ಣ ಪಾಸ್ಟರ್ ಇರಲಿ ಹಂಗೆ. ಇವತ್ತು ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ವಿತ್ ಓನ್ಲಿ 37 of ಎಕ್ಸ್ಪೀರಿಯನ್ಸ್, ಬಟ್ ದೇರ್ ಮೇ ಬಿ ಮೋರ್ ನಾವು. ಬಹಳ ದೊಡ್ಡ ಅನುಭವ ಕೆಲವರಿಗಿದೆ. ಆದ್ರೆ ನಿಮ್ಮ ಲೈಫ್ ನಲ್ಲಿ ತಿರಸ್ಕಾರದ ಅನುಭವ ಇಲ್ಲ ಅಂತಂದ್ರೆ ಲೈಫ್ಗೆ ಇನ್ನೂ ಅರ್ಥ ಬಂದಿಲ್ಲ. ಒಂದು ವೇಳೆ ನೀನು ತಿರಸ್ಕಾರ ಹೊಂದಿದೆಯಾ ಆದ್ರೂ ಕೂಡ ದೇವರಿಗೆ ಸ್ತೋತ್ರ ಮಾಡು. ಅಥವಾ ನೀನು ತಿರಸ್ಕಾರವನ್ನು ಅನುಭವಿಸುತ್ತಾ ಇದೆಯಾದ್ರೆ, ಯಾರಿಂದ ತಿರಸ್ಕಾರವನ್ನು ಹೊಂದುತ್ತಾ ಇದೆಯೋ ಅವರನ್ನು ಅಲಕ್ಷ್ಯ ಮಾಡು. ಪ್ಲೀಸ್ ಬಿ ಇಗ್ನೋರೆಂಟ್. That's why I preached once. There is a title in my sermon diary. Ignore insult. ಅಪಮಾನವನ್ನು ಅಲಕ್ಷ್ಯ ಮಾಡ್ರಿ. ಅವಮಾನಗಳನ್ನು ಅಲಕ್ಷ್ಯ ಮಾಡ್ಕೊಡ್ರಿ. ನಮ್ಗೆ ಅಪಮಾನ ಯಾವಾಗ ಜರುತ್ತೆ ಗೊತ್ತುಂಟಾ? ಯಾವನಾದ್ರೂ ಏನಾದ್ರೂ ಒಂದು ಮಾತು ಅನ್ಬೇಕು ನೋಡ್ರಿ, ಏನಾದ್ರೂ ರಿಯಾಕ್ಟ್ ಮಾಡ್ಬೇಕು, ಅಂತ ಅನ್ಬೇಕು. ಅವನು ಏನ್ಲೇ ಅಂತ ನಾನು ಅಂತೀನಿ. ಸಾರಿ ಟು ಯೂಸ್ ಸಚ್ ವರ್ಡ್ಸ್ ಬಿಕಾಸ್ ಸಚ್ ಕೈಂಡ್ ಆಫ್ ಪೀಪಲ್ ವಿ ಆರ್. ನಾವು ಅಂತವ್ರೆ ಕ್ರೈಸ್ತರು, ವಿಶ್ವಾಸಿಗಳು. ಹಲ್ಲೆಲೂಯಾ ಅಂತನವ್ರೆ. ಏನೋ ಬಹಳ ಅಂದಿದಿ. See, somebody is insulting you. ಯಾರೋ ನಿನ್ನನ್ನು ಅವಮಾನ ಪಡಿಸ್ತಾ ಇದ್ದಾರೆ, ಯಾರೋ ನಿನ್ನನ್ನು ತಿರಸ್ಕಾರ ಮಾಡ್ತಿದ್ದಾರೆ, ಯಾರೋ ನಿನ್ನ ವಿಷಯದಲ್ಲಿ ಕೆಟ್ಟ ಮಾತನ್ನು ಹೇಳ್ತಿದ್ದಾರೆ. ನಿನ್ನ ಕಿವಿಗೆ ಬಿದ್ರೆ ಸಾಕು, ಎಲ್ಲಿಂದ ನಾವು ಬರ್ಲಿ ಸಾಯಂಕಾಲ ಚರ್ಚ್ ಕಾಂಪೌಂಡ್ ಅಲ್ಲೇ ಹಿಡ್ಕೊಂತೀನಿ ನಾನು. ಇಲ್ಲಿಲ್ಲ, ಅಲ್ಲಿ ನಮ್ಮ ಕಡೆ ಹಂಗ್ ಮಾಡ್ತಾರೆ. आज आने दो चर्च में, उसको पकड़ेगा भी छोड़ेगा नहीं. ಎಲ್ಲ ಫೈಟ್ ಅಲ್ಲೇ ಕಾಂಪೌಂಡ್ ಅಲ್ಲೇ. ಅದು ಐ ಡೋಂಟ್ ನೋ, ಮಿಷನ್ ಕಾಂಪೌಂಡ್ ಅಲ್ಲೇ ಜರಗಬೇಕಂತೆ. ಮನೆಗೆ ಹೋಗಿ ಕಳಿಸೋ ಧೈರ್ಯ ಇಲ್ಲ. ತಿರಸ್ಕಾರವನ್ನು ಅನುಭವಿಸಿದವರು ಕೇಳಿಸ್ಕೊಂಡ್ರೆ, ಯು ನೋ ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್, ವಾಟ್ ಕೈಂಡ್ ಆಫ್ ರಿಜೆಕ್ಷನ್ ಯು ಹ್ಯಾವ್ ಗಾನ್ ಥ್ರೂ. ಬಟ್ ನಾನು ಸ್ವಲ್ಪ ಉಲ್ಟಾ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇಫ್ ಯು ಆರ್ ರಿಜೆಕ್ಟೆಡ್, ನೀನು ಒಂದು ವೇಳೆ ತಿರಸ್ಕರಿಸಲ್ಪಟ್ಟಿದ್ಯಾ, ಇದರ ಅರ್ಥ ಇಷ್ಟೇ ಮಾಡ್ಕೋ, ನೀನು ಅವಳಿಗಿಂತ ಸ್ವಲ್ಪ ಉತ್ತಮವಾಗಿದ್ದಿ. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಇಫ್ ಐ ಆಮ್ ಇನ್ಸಲ್ಟೆಡ್, ಇಫ್ ಐ ಆಮ್ ಇಗ್ನೋರ್ಡ್, ಇಫ್ ಐ ಆಮ್ ಡಿಸ್ಆನರ್ಡ್,
ನನಗೆ ಅವಮಾನವಾಗಿದೆಯಾ? ನನ್ನನ್ನು ಅಲಕ್ಷ್ಯ ಮಾಡಿದ್ದಾರಾ? ನನ್ನನ್ನು ತಿರಸ್ಕಾರ ಮಾಡಿದ್ದಾರಾ? ಥ್ಯಾಂಕ್ ಯು ಲಾರ್ಡ್, ಬಿಕಾಸ್ ಐ ಆಮ್ ಬೆಟರ್ ದೆನ್ ಹಿಮ್ ಮೋರ್ ದನ್. ಹಲ್ಲೆಲೂಯಾ. ಅವರಿಗಿಂತ ಉತ್ತಮರಿ ನಾನು, ಅವರಿಗಿಂತ ಯೋಗ್ಯನರಿ ನಾನು, ಅವರಿಗಿಂತ ಒಂದು ಎರಡು ಪಟ್ಟು ನನ್ನಲ್ಲಿ ಸ್ವಲ್ಪ ಏನೋ ಜಾಸ್ತಿ ಉಂಟು, ಒಳ್ಳೆಯ ಗುಣ ನನ್ನಲ್ಲಿ ಸ್ವಲ್ಪ ಜಾಸ್ತಿ ಉಂಟು, ನನ್ನಲ್ಲಿ ಸ್ವಲ್ಪ ಒಂದು ಒಳ್ಳೆಯ ಜಾಸ್ತಿ ಮನಸ್ಸು ಉಂಟು. ಅದಕ್ಕೋಸ್ಕರ ಅವರು ಯಾರೇ ಆಗಿರಲಿ, ನಿನ್ನನ್ನು ತಿರಸ್ಕಾರ ಮಾಡಿದ್ಯಾದ್ರೆ ದೇರ್ ಇಸ್ ಸಮ್ ರೀಸನ್. ಯೇಸು ಸ್ವಾಮಿ ಪಟ್ಟಿರುವಂತ ಎಲ್ಲಾ ತಿರಸ್ಕಾರಗಳ ಈ ಒಂದು ಪ್ಯಾಸೇಜಸ್ಗಳು ಪರಿಚಯದಲ್ಲಿ ಹೇಳಿಕೊಟ್ನಲ್ಲ ಇಂಟ್ರಡಕ್ಷನ್ ಅಲ್ಲಿ. ಡೋಂಟ್ ಯು ಥಿಂಕ್ ದಟ್ ಮೈ ಜೀಸಸ್ ಇಸ್ ಅಬವ್ ಆಲ್ ಆಫ್ ದೆಮ್. ಏನ್ರಿ ಅವ್ರ ಯೋಗ್ಯತೆ ಏನ್ರಿ ಮಾತಾಡಿದವರು? ಅವ್ರ ಯೋಗ್ಯತೆ ಏನ್ರಿ? ನಾನು ಯೇಸು ಸ್ವಾಮಿಯನ್ನು ದುಡ್ಕೊಂಡು ಊರೊಳಗೆ ನುಗ್ಗಿಕೊಂಡು ಹೋದವರು. ಹೂ ಆರ್ ದೇ? ವಾಟ್ ಈಸ್ ದೇರ್ ಅಬಿಲಿಟಿ? ವಾಟ್ ಈಸ್ ದೇರ್ ಸ್ಟೇಟಸ್? ವೇಸ್ಟ್ ದೇ ಆರ್. ಬಟ್ ಮೈ ಜೀಸಸ್ ಪವರ್ಫುಲ್. ಎಲ್ಲ ಸಹಿಸಿಕೊಂಡ, ಜನರನ್ನು ಅಲಕ್ಷ್ಯ ಮಾಡ್ತಾ ಹೋದ. ಇಡೀ ಸೇವೆ ಯಾತ್ರೆಯಲ್ಲಿ ಆತನಿಗೆ ಎಲ್ಲಿಯೂ ಕೂಡ ಸನ್ಮಾನ, ಗೌರವ, ಸ್ವಾಗತ ಬೇಕಾದಷ್ಟು ಸಿಕ್ಕಿಲ್ಲ. ಎಲ್ಲಿ ಎಷ್ಟು ಸಿಗಬೇಕಾಗಿತ್ತು ಅಷ್ಟೇ ಕೆಲವು ಜನ ಸ್ವೀಕಾರ ಮಾಡಿದ್ರು, ಕರೆಸ್ಕೊಂಡ್ರು, ಊಟ ಮಾಡಿಸಿದ್ರು, ಮನೇಲಿ ಇರಿಸ್ಕೊಂಡ್ರು, ಉಪದೇಶ ಕೇಳಿದ್ರು, ಅದ್ಭುತಗಳನ್ನು ಅನುಭವಿಸಿದ್ರು. ಕೆಲವರೆಲ್ಲ ಎಷ್ಟೋ ಏನೋ ಅನ್ಗ್ರೇಟ್ಫುಲ್ ಪೀಪಲ್. 10 ಜನ ಬಂದು ನಿಂತ್ಕೊಂಡು, ಸ್ವಾಮಿ ನಮ್ಮನ್ನು ಗುಣಪಡಿಸಪ್ಪ, ನಮಗೆ ಕುಷ್ಠರೋಗ ಆಗದಂತ ಹೇಳ್ಕೊಂಡು ನಿಂತ್ಕೊಂಡ್ರೆ ಆ 10 ಮಂದಿರಲ್ಲಿ 10 ಮಂದಿ ಗುಣ ಆದ್ರಂತ ವಾಕ್ಯದ ಕೇಳ್ತೀವಿ ಹೊರತು, ಯಾವನೋ ಒಬ್ಬನು ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದ. ಅವಾಗನು ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾನೆ, ಮಿಕ್ಕ 9 ಮಂದಿ ಎಲ್ಲಿದ್ದಾರಪ್ಪ? ದೇರ್ ಇಸ್ ಆಲ್ಸೋ ರಿಜೆಕ್ಷನ್. ದೇ ಡೋಂಟ್ ವಾಂಟ್ ಟು ಕಮ್ ಬ್ಯಾಕ್ ಅಂಡ್ ಬಿ ಗ್ರೇಟ್ಫುಲ್. ವಾಪಸ್ ಬಂದು ಕರ್ತನೇ ಸ್ವಾಮಿ ನಿನಗೆ ಸ್ತೋತ್ರ ಅಂತ ಹೇಳುವಂತ ಒಂದು ಮನಸ್ಸಿಲ್ಲ. ಎಲ್ಲಿಯಾದ್ರೂ ಯಾರಿಗಾದ್ರೂ ಏನಾದ್ರೂ ತಿರಸ್ಕಾರದ ಅನುಭವ ಆಗಿದೋ, ಯಾವಾಗಾದ್ರೂ ನೆನಪು ಬರ್ತಾ ಇದ್ದೋ, ಅಯ್ಯೋ ಒಬ್ರು ನಾನು ರಿಜೆಕ್ಟ್ ಮಾಡಿದ್ರು, ನನ್ನ ಇಂಟರ್ವ್ಯೂ ರಿಜೆಕ್ಟ್ ಮಾಡಿದ್ರು, ನನಗೆ ಅಡ್ಮಿಷನ್ ರಿಜೆಕ್ಟ್ ಮಾಡಿದ್ರು, ನನಗೆ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ರು. ಕೇಳಿಸ್ಕೊಡ್ರಿ, ಒಬ್ಬ ಚಪರಾಸಿ ಕಸ ಗುಡಿಸುವವನು ಒಂದು ಇಂಟರ್ವ್ಯೂ ಸಲುವಾಗಿ ಹೋದಂತೆ. ಅವನ ಬಾಸ್ ಚೆನ್ನಾಗಿ ಶೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದ. ಇಂಟರ್ವ್ಯೂ ಎಲ್ಲ ಜರುಗಿದ ನಂತರ ಇವನಿಗೆ ಹೇಳ್ತಾ ಇದ್ದಾನೆ, ಎಲ್ಲ ಪ್ರಶ್ನೆಗಳು ಮಾಡಿದ, ನಿನ್ ವಯಸ್ಸೇನು, ನಿಂದು ಕ್ವಾಲಿಫಿಕೇಶನ್ ಏನು. ಅವನು ಒಳ್ಳೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದಾಗ ಒಂದು 23-25 ಇಯರ್ಸ್ ಹುಡುಗ, ಯಾವನಸ್ತ 23-25 ವರ್ಷದ ಹುಡುಗಾರಿ. ಅವನೆಲ್ಲ ರೀತಿಯ ಒಂದು ಇಂಟರ್ವ್ಯೂ ಕೊಟ್ಟ ನಂತರ ಈ ಬಾಸ್ ಹೇಳ್ತಾನೆ, ಸರಿ ನಾನು ಸ್ವಲ್ಪ ಹೋಗಿ ವಾಶ್ರೂಮ್ ಬರ್ತೀನಿ, ನಾನು ಬರೋಷ್ಟೊಳಗೆ ನನ್ನ ಟೇಬಲ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗ್ಬೇಕಂತ ಹೇಳ್ಬಿಟ್ಟ. ಅವ್ನ ಟೆಸ್ಟಿಂಗ್ ಪೀರಿಯಡ್ ಇತ್ತು. ಇವನ್ ಮನುಷ್ಯ ನಂದು ಕೆಲಸನೇ ಎಲ್ಲ ಕಸ ಗುಡಿಸೋದು, ಸಾಫ್ ಸಫಾಯಿ ಕೆಲಸ ಅಲ್ಲ ಅಂತ ಹೇಳ್ಕೊಂಡು ಇವನ್ ಚೆನ್ನಾಗೆಲ್ಲ ವೈಟ್ ಮಾಡಿ, ಕ್ಲೀನ್ ಮಾಡಿ, ನೀಟ್ ಮಾಡಿ, ಎಲ್ಲ ಸಿಸ್ಟಮ್ಯಾಟಿಕ್ ಇಟ್ಟು, ಆ ಬಾಸ್ ಬಂದ ತಕ್ಷಣನೇ ಆ ಟೇಬಲ್ ನೋಡಿ ಬಹಳ ಇಂಪ್ರೆಸ್ ಆಗಿಬಿಟ್ಟ. ವಾವ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್, ಬಹಳ ಒಳ್ಳೆ ಕೆಲಸ ನೀನ್ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡು, ಸರಿ ನಾಳೆಯಿಂದಲೇ ನಿನ್ ಕೆಲಸಕ್ಕೆ ಬಂದ್ಬಿಡು, ನಿನ್ ಕೆಲಸ ನಿನಗೆ ಅಪ್ರೂವ್ ಆಯ್ತು, ನಾವು ಯು ಕ್ಯಾನ್ ಕಮ್ ಅಂತ ಹೇಳ್ಕೊಂಡು ಈಗ ಅವನಿಗೆ ಕೆಲಸ ಕೊಟ್ಟಾಯ್ತು. ಆದ್ರೆ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ನೀನೊಂದು ಫಾರ್ಮ್ ಫಿಲ್ ಅಪ್ ಮಾಡಬೇಕು. ಆ ಫಾರ್ಮ್ ಮೇಲೆ ನಿಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಬೇಕು, ಮತ್ತೆ ನಿನ್ನ ಹೆಸರು ಬರೀಬೇಕು, ನಿನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಬೇಕು, ಅದಲ್ಲದೆ ನಿನ್ನ ಇಮೇಲ್ ID ಕೊಡಬೇಕು ಅಂತ ಹೇಳಿದ. ಏನ್ ಕೊಡ್ಬೇಕ್ರಿ? ಇಮೇಲ್ ID. ಈಗ ನೀವು ಪ್ರಶ್ನೆ ಮಾಡ್ಕೊಡ್ರಿ, ಎಷ್ಟು ಜನ ಹಿರಿಯರಿದ್ರಿ, ಎಷ್ಟು ಜನರ ಹತ್ರ ಇಮೇಲ್ ID ಉಂಟು? ಇಮೇಲ್ ಅಂಡರ್ಸ್ಟ್ಯಾಂಡ್ ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಇವನು ಬಹಳ ಶಾಕ್. ಸಾಬ್ರೆ ಎಲ್ಲ ಚೆನ್ನಾಗಿ ಮಾಡಿನಲ್ಲ, ಫೋಟೋನು ಉಂಟು, ಪೆನ್ನು ಉಂಟು, ಸಿಗ್ನೇಚರ್ ಮಾಡ್ತೀನಿ, ಇಮೇಲ್ ID ಇಲ್ಲ ನನ್ನ ಹತ್ರ, ನನ್ನ ಮನೇಲಿ ಕಂಪ್ಯೂಟರ್ ಇಲ್ಲ. ಅವನು ಬಾಸ್ ಒಪ್ಪಿಕೊಂಡು, ಏನೋ ಮನುಷ್ಯ, ಕಂಪ್ಯೂಟರ್ನ ಜಮಾನ, ಕಂಪ್ಯೂಟರ್ದ ಲೋಕ, ಈ ಒಂದು ಟೆಕ್ನಾಲಜಿಯ ಮಧ್ಯದಲ್ಲಿ ನಾವು ಜೀವಿಸುವಾಗ ನೀನೊಂದು ಇಮೇಲ್ ID ಮಾಡಿಟ್ಕೊಳ್ಳೋಕೆ ಆಗಲ್ಲ. ಎಲ್ಲಿವರೆಗೆ ನಿನ್ನ ಇಮೇಲ್ ID ಜರಗಲ್ವೋ ಅಥವಾ ನಿಂದು ಕ್ರಿಯೇಟ್ ಆಗಲ್ವೋ, ನಿನ್ನ ಹತ್ರ ನಿನ್ನ ಸ್ವಂತ ಇಮೇಲ್ ID ನಿನಗಿರಲ್ವೋ, ನಿನಗೆ ಕೆಲಸ ಕೊಡಕ್ ಆಗಲ್ಲ ಅಂತ ಹೇಳ್ಕೊಂಡು ಬರೀ ಒಂದು ಇಮೇಲ್ ID ಒಂದೇ ದಿನದಾಗ ಕ್ರಿಯೇಟ್ ಆಗ್ಬೇಕಾಗಿತ್ತು ಅಥವಾ ಬಾಸೇ ಕ್ರಿಯೇಟ್ ಮಾಡಿ ಕೊಡಬೇಕಾಗಿತ್ತು. ಆದ್ರೆ ಬರೀ ಇಮೇಲ್ ID ಸಿಗ್ಲಿ ಅಂತೇಳಿ ಕೆಲಸ ಕಳ್ಕೊಂಡ್ಬಿಟ್ಟ. ಈ ಲಾಸ್ ದ ಜಾಬ್. ಅಂಡ್ ಈ ಲಾಸ್ ದ ಜಾಬ್. ಹೊರಗಡೆ ಬಂದ, ಏನ್ ಮಾಡ್ಲಿ, ಕೆಲಸ ಬೇಕು, ದುಡಿಬೇಕು, ಗಳಿಸ್ಬೇಕು, ಏನಾದ್ರೂ ಮಾಡ್ಬೇಕಂತೇಳಿ ಜೇಬಲ್ಲಿ ಒಂದು 500 ರೂಪಾಯಿದು ನೋಟ್ ಇತ್ರಿ. ಆ 500 ರೂಪಾಯಿ ನೋಟ್ ತೆಗೆದುಕೊಂಡು ರಸ್ತೆಯಲ್ಲಿ ಹೋಗಿ ಒಂದು 500 ರೂಪಾಯಿದು ಟೊಮ್ಯಾಟೊ ಖರೀದಿ ಮಾಡ್ಕೊಂಡ. ಆ ಟೊಮ್ಯಾಟೊ ಖರೀದಿ ಮಾಡ್ಕೊಂಡು ಎಲ್ಲೋ ಒಂದು ಬೇರೆ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಆ ಟೊಮ್ಯಾಟೊನ ಮಾರಕ್ ಶುರು ಮಾಡಿದ. 500 ರೂಪಾಯಿ ಟೊಮ್ಯಾಟೊ 2 ತಾಸಿನಲ್ಲಿ ಮಾರಿದ. ಅವನು 2 ತಾಸಿನಲ್ಲಿ ಮಾರಿ, ಅಯ್ಯೋ ಇನ್ನೂ ಸಾಯಂಕಾಲನೇ ಆಗಿರಲ್ಲ, ಸಂಜೆ ಆಗಿಲ್ಲ, ಇನ್ನೂ ಸ್ವಲ್ಪ ತಗೊಂತೀನಿ ಅಂತೇಳಿ 2ನೇ ಸಲ ಹೋಗಿ ಮತ್ತೆ ತಗೊಂಡ. 2ನೇ ಸಲನೂ ಮಾರಿ ಆಯ್ತು. 3ನೇ ಸಲ ಹೋಗಿ ತಗೊಂಡ. 3ನೇ ಸಲನೂ ಮಾರಿ ಆಯ್ತು. ಅವನು ಒಂದಿನದಲ್ಲಿ 3 ಸಲ ಮಾರಿ ಅವನಿಗೆ ಬಹಳ ಖುಷಿ ಆಯ್ತು. ಅಯ್ಯೋ ಐ ಕ್ಯಾನ್ ಡೂ ಅ ಗುಡ್ ಬಿಸ್ನೆಸ್, ನಾನು ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಬಹುದು ಅಂತೇಳಿ ಅವನು ಟೊಮೆಟೊ ಮಾರುವಂತ ಬಿಸ್ನೆಸ್ ಶುರು ಮಾಡಿದ್ದಾರೆ. ಟೊಮೆಟೊ ಮಾರ್ತಾ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ವೆರಿ ಬ್ರೀಫ್. ನಾನು ಬಹಳ ಉದ್ದ ಹೇಳ್ತಾ ಇಲ್ಲ, ಬಹಳ ಕಟ್ ಶಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಅವನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದ. ಏನು ರಸ್ತೆ ಬೀದಿಯಲ್ಲಿ ಕೂತ್ಕೊಂಡು ಅವನು ಟೊಮೆಟೊ
ಕರ್ಸ್ಕೊಳ್ರಿ. ಯಾರೋ XYZ ಇನ್ಶೂರೆನ್ಸ್ ಮಾಡೋರು ಇರ್ತಾರೆ ನೋಡ್ರಿ, ಲೈಫ್ ಇನ್ಶೂರೆನ್ಸ್. ಯಾರಾದ್ರೂ ಇದ್ರು ಲೈಫ್ ಇನ್ಶೂರೆನ್ಸ್ ಏನೋ LIC, ಜಿಂದಗಿ ಕೆ ಸಾಥ್ ಭಿ ಜಿಂದಗಿ ಕೆ ಬಾದ್ ಭಿ. LIC ಮಾಡೋನು ಬಂದ್ಬಿಟ್ಟ, ಸಾಬ್ರಿ ನೀವು ಇಷ್ಟು ಗಳಿಸ್ತಾ ಇದ್ರಲ್ಲ, ಇಷ್ಟು ಹಣ ಮಾಡ್ಕೊಂಡ್ರಲ್ಲ, ಒಂದು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ರಿ. ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಕುಟುಂಬಕ್ಕೆ ನೀವು ಏನಾದ್ರೂ ಸ್ವಲ್ಪ ಸಹಾಯ ಆಗ್ತದೆ ಅಂತ ಹೇಳ್ಕೊಂಡು, ಸರಿಯಪ್ಪ ಪರವಾಗಿಲ್ಲ ಮನೆಗೆ ಬಂದ್ಬಿಡಿ ಅಂತ ಹೇಳಿ ಮನೆಗೆ ಕರ್ಸ್ಕೊಂಡ ನಂತರ ಅವ್ನು ಹೇಳ್ತಾ ಇದ್ದಾನೆ, ಸರ್ ಒಂದು ಫೋಟೋ ಬೇಕ್ರಿ, ನಿಮ್ಮ ಹೆಸರು ಬೇಕ್ರಿ, ನಿಮ್ ಸಿಗ್ನೇಚರ್ ಬೇಕ್ರಿ, ಫೈನಲಿ ಆ ಡಾಕ್ಯುಮೆಂಟ್ ಕಳ್ಸಕ್ಕೆ ನಿಮ್ದು ಇಮೇಲ್ ID ಏನಂತ ಕೇಳಿದಾರೆ. ಇವನು ಮತ್ತೆ ಬಂತು, ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀನಿ, ನನ್ನ ಹತ್ರ ಇಮೇಲ್ ID ಇಲ್ಲ ಅಂತ ಹೇಳಿದ. ಏನ್ರಿ ಸಾಬ್ರೆ ನೀವು ಇಷ್ಟು ದೊಡ್ಡ ಲಕ್ಷಾಧಿಪತಿ ಆಗಿರಿ, ನಿಮ್ಮ ಹತ್ರ ಇಮೇಲ್ ID ಇಲ್ವೋ ಅಂತಂದಾಗ ಆತನ ಏನ್ ಹೇಳ್ತಾನೆ ಗೊತ್ತುಂಟಾ, ಇವತ್ತು ನನ್ನ ಹತ್ರ ಇಮೇಲ್ ID ಇರ್ತಿದ್ರೆ ನನ್ನ ಆಫೀಸ್ನಲ್ಲಿ ಚಪರಾಸಿ ಆಗಿರ್ತಿದ್ದೆ, ದೇವರಿಗೆ ಸ್ತೋತ್ರ ನನ್ನ ಹತ್ರ ಇಮೇಲ್ ID ಇಲ್ಲ. Somebody may reject you sometime. Ignore, ಅಲಕ್ಷ್ಯ ಮಾಡ್ರಿ, ಮರ್ತೋಗ್ರಿ. ಆದ್ರೆ ದೇವರು ಏನೋ ಒಂದು ಕಾರ್ಯಗಳನ್ನು ಮಾಡ್ತಾನೆ, ಯೋಚನೆಗಳನ್ನು ಇಟ್ಕೊಂಡಿದ್ದಾನೆ ಎಂಬುದಾಗಿ ನೆನಪು ಮಾಡ್ಕೊಂಡಿದ್ದಾದ್ರೆ ದೇವರ ಅದ್ಭುತಗಳನ್ನು ಮಾಡುವಂತನಾಗಿದ್ದಾನೆ. ಬಹಳ ಚೆನ್ನಾಗಿ ಫ್ಲೋ ಉಂಟು, ವಿಚಾರಗಳು ಬರ್ತಾ ಇದ್ದಾವೆ. ಯಾರೋ ಒಂದು ಹೆಣ್ಮಗಳು, ಅಮ್ಮನ ಅನ್ಕೊಳ್ರಿ, ಅಪ್ಪನ ಅನ್ಕೊಳ್ರಿ, ಬಂದು ನಮ್ಮ ಪ್ರೆಸಿಡೆಂಟ್ ಅಯ್ಯಾಗೆ ನನಗೆ ಕಂಪ್ಲೇಂಟ್ ಮಾಡಿಬಿಟ್ರಿ, ಅಯ್ಯ ನನಗೆ ಚರ್ಚ್ನಲ್ಲಿ ಬಹಳ ಬೇಜಾರಾಗಿದೆ, ನನ್ನ ಬಗ್ಗೆ ಬಹಳ ಮಾತನಾಡ್ತಾರೆ ಇವರು. ಇಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್. ಮತ್ತೆ ಯಾರ್ಯಾರು ಹೇಳ್ಯಾರ ಅಯ್ಯಾಗ ನನ್ನ ವಿಷಯನೇ ಹೇಳ್ಬಿಟ್ಟಾರ ಅಂತ ಹೇಳಿ ದಯಮಾಡಿ ಹೇಳ್ಕೊಬಿಡ್ರಿ, ಕ್ಷಮಿಸ್ತೀನಿ ನನ್ನ. ಯಾರೋ ಬಂದು ಅಯ್ಯಾಗೆ ಕಂಪ್ಲೇಂಟ್ ಮಾಡಿದ್ರು, ಅಯ್ಯ ಅವ್ರಿಗೆಲ್ಲ ನನಗೆ ಕಂಪ್ಲೇಂಟ್ ಮಾಡ್ರು ಅನ್ಕೊಳ್ರಿ, ನಾನು ಬಾಂಬೆದವ್ರು. ಅಯ್ಯ ನನ್ನ ವಿಷಯ ಬಹಳ ಹೇಳ್ಕೊಳ್ತಾರೆ, ಬಹಳ ಹೊಟ್ಟೆ ಕಿಚ್ಚಿಬಿಡ್ತಾರೆ, ನನಗೆ ಬೇಜಾರಾಗಿದೆ, ತಪ್ಪದೆ ಗುಡಿಗೆ ಬರ್ತೀನಿ, ಆರಾಧನೆಗಳಲ್ಲಿ ಭಾಗವಹಿಸ್ತೀನಿ, ಯಥಾರ್ಥವಾಗಿ ಕೆಲಸ ಮಾಡ್ತೀನಿ, ನಾನು ಯಾರ ಬಗ್ಗೆ ಏನ್ ಕೆಟ್ಟದ್ದು ಮಾತಾಡಲ್ಲ, ಯಾರ ಬಗ್ಗೆ ಹೊಟ್ಟೆ ಕಿಚ್ಚಿಬಿಡಲ್ಲ, ನಾನು ಯಥಾರ್ಥವಾದ ಹೃದಯದಿಂದ ವಾಕ್ಯ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನನ್ನ ಬಗ್ಗೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚೆ, ನನ್ನ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟು ಸಂಕಟ, ಇವ್ರು ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಈ ಪಾದ್ರಿಗೆ ಬಂದು ಹೇಳುವಾಗ ಪಾದ್ರಿಗೂ ಟೆನ್ಷನ್ ಆಯ್ತು. ಈ ಅಮ್ಮ ಇಷ್ಟು ಚೆನ್ನಾಗಿ ಬರೋರು, ಒಂದು ವೇಳೆ ಚರ್ಚ್ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಯಾರ, ನಾನೀಗ ಮುಂದಿನ ವಾರದಿಂದ ಚರ್ಚಿಗೆ ಬರಲ್ಲ ಅಂತ ಹೇಳ್ಬಿಟ್ರು. ಇವರು ಬಹಳ ಚಿಂತೆ ಆಗಲಿ ಬಿದ್ರು. ಒಂದು ಆತ್ಮ ಕಳ್ಕೊಳ್ತೀವಲ್ಲ, ಇವ್ರು ಚರ್ಚಿಗೆ ಬರೋದು ಬಿಟ್ರೆ ಇದು ಏನ್ ಸ್ಥಿತಿ, ಮನೆಯಲ್ಲಿ ಕೂಡ ಅದು ಎಫೆಕ್ಟ್ ಆಗುತ್ತೆ, ಮನೆಯವರು ಕೂಡ ಬರಲಾರ್ದಂಗ ಆಗ್ತದೆ ಅಂತ ಹೇಳಿ ವಿಚಾರ ಮಾಡಿ ಅಯ್ಯವ್ರು ಏನ್ ಮಾಡಿದ್ರು ಗೊತ್ತುಂಟಾ, ಒಂದು ಕಾಚಿನ ಗ್ಲಾಸ್ ತಗೊಂಡ್ರು, ಅದ್ರಲ್ಲಿ ನೀರು ತುಂಬಿದ್ರು, ಚೆನ್ನಾಗಿ ಮೇಲ್ಮಟ್ಟಕ್ಕೆ ನೀರು ತುಂಬಿ, ಅಪ್ಪ ನೀ ಏನ್ ಮಾಡಿ ಗೊತ್ತುಂಟ, ನಮ್ದು ಇಡೀ ಊರ್ತು ಮೆಮೋರಿಯಲ್ ಚರ್ಚ್ ಉಂಟಲ್ಲ, ಈ ಫುಲ್ ರೌಂಡ್ ತಿರುಗಾಡಿನ ಗ್ಲಾಸ್ ನೀರು ಹಿಡ್ಕೊಂಡು, ಈ ಗ್ಲಾಸ್ ನೀರು ಹಿಡ್ಕೊಂಡು ತಿರುಗುವಾಗ ಒಂದು ರೌಂಡ್ ಹಿಡಿಬೇಕು, ಇಲ್ಲಿಂದ ಶುರು ಮಾಡ್ಬೇಕು, ಹಿಂಗ್ ಹೋಗ್ಬೇಕು, ಹಿಂಗ್ ವಾಪಸ್ ಬರ್ಬೇಕು. ಆ ಗ್ಲಾಸ್ನಿಂದ ಒಂದು ಹನಿ ಕೂಡ ನೀರು ಕೆಳಗೆ ಬೀಳಬಾರ್ದು. ಏನ್ ಲೆವೆಲ್ ಅಲ್ಲಿ ನೀರುಂಟು ಅದೇ ಲೆವೆಲ್ ನೀರು ವಾಪಸ್ ಬರೋವರೆಗೆ ಹಂಗೆ ಇರಬೇಕು. ಇದು ಅಮ್ಮಗೆ ಖುಷಿ ಬಹಳ. ನಾನು ಆಂಟದಾಗ ನೀರು ತುಂಬಿ ಹೊತ್ಕೊಂಡು ಹೋಗಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಹೌದಾ, ನನಗೆ ಉಂಟು, ಅದಕ್ಕೆ ಕೇಳ್ತಾ ಇದ್ದೀನಿ. ಫುಲ್ ಕಾನ್ಸಂಟ್ರೇಟ್ ಮಾಡಿ ಕೈಗೆ ಸ್ವಲ್ಪ ಆಧಾರ ಕೊಟ್ಟು ಗ್ಲಾಸ್ ಹಿಡ್ಕೊಂಡು ಮೆಲ್ಲನೆ ಗ್ಲಾಸ್ ಮೇಲೆನೆ ಲಕ್ಷ್ಯ, ಗ್ಲಾಸ್ ಮೇಲೆನೆ ಧ್ಯಾನ. ನಾನು ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು she turned through the whole church compound, full compound ತಿರುಗಾಡಿ ಪಾಸ್ಟರ್ ಅಲ್ಲೇ ನಿಂತ್ಕೊಂಡಿದ್ರು. ಹೊರಗೆ ಬಂದ್ಮೇಲೆ ಅಯ್ಯ ನೋಡುವ ನಾನು ಗೆದ್ದೆ, ಫುಲ್ ಒಂದು ಗ್ಲಾಸ್ ನೀರು ಹೆಂಗಿದೆ ಹಂಗೆ ಒಂದು ಹನಿ ಕೂಡ ನಾನು ನೀರು ಕೆಳಗೆ ಬಿಡಕ ಕೊಟ್ಟಿಲ್ಲ ಅಂತ ಹೇಳಿದ್ರು. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಸೋ ನೈಸ್, ಯು ಆರ್ ಸೋ ಗ್ರೇಟ್, ಒಳ್ಳೆ ನಿಮ್ಮ ಹತ್ರ ಕೆಪಾಸಿಟಿ ಅಬಿಲಿಟಿ ಉಂಟು, ಹೆಂಗ್ ಮಾಡಿದ್ರಿ ನೀವು ಅಂತ ಕೇಳಿದ್ರು. ಅಲ್ಲಿ ರಸ್ತೆಗೆ ಅವ್ರು ಕೂತ್ಕೊಂಡಿದ್ರಲ್ಲ, ಅಮ್ಮ ಚೇರ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ, ಮನುಷ್ಯ ಗಿಡಗಳ ನಿಂತಿದ್ನಲ್ಲ, ಅವ್ರನ್ನ ಯಾರು ನೀನು ನೋಡ್ಲಿಲ್ಲ. ನಾನು ಯಾಕೆ ನೋಡ್ಲಿ ಅಯ್ಯ ಅವ್ರನ್ನ, ನಾನು ಯಾಕೆ ಅವ್ರ ಕಡೆ ಲಕ್ಷ್ಯ ಕೊಡ್ಲಿ? ನೀವು ನಾನು ಏನ್ ಕೆಲಸ ಕೊಟ್ರಿ ಅಯ್ಯ? ಗ್ಲಾಸ್ ಹಿಡ್ಕೊಂಡು ಇಡೀ ಚರ್ಚ್ ಕಾಂಪೌಂಡ್ ಸುತ್ತಂತ ಕೆಲಸ ಕೊಟ್ರಿ. ನಾನು ನಂಬಿಗಸ್ತಿಕೆಯಿಂದ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ಕೊಂಡು ನಿನ್ನ ಹತ್ರ ಬಂದಿನ ಅಂತ ಹೇಳುವಾಗ ಅಯ್ಯನವರು ಕೂಡ ಚೆನ್ನಾಗಿ ಉತ್ತರ ಕೊಟ್ಟರು ದೇವರ ಜ್ಞಾನದಲ್ಲಿ. ಅದೇ ರೀತಿಯಲ್ಲಿ ದೇವರ ಸನ್ನಿಧಿಗೆ ಬರುವಾಗ ದೇವರ ಕಡೆಗೆ ಲಕ್ಷ್ಯ ಕೊಡು, ದೇವರ ವಾಕ್ಯದ ಕಡೆಗೆ ಲಕ್ಷ್ಯ ಕೊಡು, ಪ್ರಾರ್ಥನೆ ಕಡೆಗೆ ಲಕ್ಷ್ಯ ಕೊಡು, ಉಪದೇಶಗಳ ಕಡೆಗೆ ಲಕ್ಷ್ಯ ಕೊಡು. ನಿನ್ನ ವಿಷಯವಾಗಿ, ನಿನ್ನ ಪರವಾಗಿ, ನಿನ್ನ ಕುಟುಂಬದವರ ವಿಷಯದಲ್ಲಿ ಮಾತನಾಡುವವರ ಪರವಾಗಿ ಲಕ್ಷ್ಯ ಕೊಡಬೇಡ. ವೆದರ್ ಪೀಪಲ್ ರಿಜೆಕ್ಟ್ ಯು, ಫಾರ್ಸೇಕ್ ಯು, ಫೋಕಸ್ ಟುವರ್ಡ್ಸ್ ದ ಲಾರ್ಡ್. ಯೇಸು ಸ್ವಾಮಿ ತಾತ್ಸಾರವನ್ನು ಅನುಭವಿಸಿದ್ದೆ, ಆದ್ರೆ 3.5 ವರ್ಷ ಇನ್ನ ಸೇವೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಸ್ವಾಮಿ ಮಧ್ಯದಲ್ಲಿ ಹೇಳ್ತಾನೆ, ಇನ್ನೂ ನನ್ನ ಟೈಮ್ ಬಂದಿಲ್ಲ. ಅದೇ ಸಮಾರ್ಯಕ್ಕೆ ಹೋಗುವಾಗ ನನ್ನ ಟೈಮ್ ಇನ್ನೂ ಬಂದಿಲ್ಲ, ಮೈ ಟೈಮ್ ಹ್ಯಾಸ್ ನಾಟ್ ಯೆಟ್ ಕಮ್, ಅಂಡ್ ದಟ್ ಇಸ್ ವೈ ವೆನ್ ಯು ಆರ್ ರಿಜೆಕ್ಟೆಡ್ ಯು ಪ್ಲೀಸ್ ಇಗ್ನೋರ್ ಸಚ್ ಥಿಂಗ್ಸ್. ಎರಡನೇದಾಗಿ ತಿರಸ್ಕಾರವನ್ನು ಸಹಿಸಿಕೊಳ್ಳ್ರಿ, ಆದ್ರೆ ಎದುರಿಸಬೇಡ್ರಿ. ಯು ಎಕ್ಸ್ಪೀರಿಯನ್ಸ್, ಯು ಟಾಲರೇಟ್ ದ ರಿಜೆಕ್ಷನ್ ಬಟ್ ಡೋಂಟ್ ರಿಯಾಕ್ಟ್, ಡೋಂಟ್ ರಿವೋಲ್ಟ್. ತಿರಸ್ಕಾರಕ್ಕೆ ಎದುರಿಸಬೇಡ್ರಿ. ಯಾಕೆ ಗೊತ್ತುಂಟಾ, ಯೇಸು ಸ್ವಾಮಿಯು ಎಲ್ಲಿಯೂ ಕೂಡ ಎಷ್ಟು ಸಲ ಆತನಿಗೆ ತಿರಸ್ಕಾರ ಆಯ್ತು, ಆತನು ಎಲ್ಲಿಯೂ ಕೂಡ ಪ್ರತ್ಯುತ್ತರ ಕೊಡ್ಲಿಲ್ಲ ರೀ. ನಮ್ದೊಂದು
ವಿಷಯವಾಗಿ ಏನಾದ್ರೂ ಮಾತಾಡಿದ್ರೆ, ನನ್ನ ವಿಷಯವಾಗಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ, ನನ್ನ ವಿಷಯದಲ್ಲಿ ಏನಾದ್ರೂ ಸುಳ್ಳು ಕತೆ ಕಟ್ಟಿದ್ಯಾದ್ರೆ, ಸುಳ್ಳು ಸಾಕ್ಷಿ ನುಡಿತಾ ಇದ್ದಾರಾ, ಏನೋ ಸುಳ್ಳು ಮಾತುಗಳನ್ನಾಡ್ತಾ ಇದ್ದಾರಾ, ಆರೋಪಗಳನ್ನ ಆಗ್ತಾ ಇದ್ದಾರಾ, ನಾವು ಇಮಿಡಿಯೇಟ್ಲಿ ಆಗಿ ರಿವೋಲ್ಟ್ ಮಾಡ್ತೀವಿ, ಇಮಿಡಿಯೇಟ್ಲಿ ಆಗಿ ರಿಯಾಕ್ಟ್ ಆಗ್ತೀವಿ. ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಹೋಗಿ ಪಿಲಾತನ ಮುಂದೆ ನಿಲ್ಲಿಸುವಾಗ ಕೇಳಿಸ್ಕೊಂಡ್ರೆ ಹೌ ಸ್ಯಾಡ್ ಅಂಡ್ ಶೇಮ್ಫುಲ್ ಇಟ್ ಇಸ್. 4 ದಿವಸ ಮುಂದೆ 5 ದಿವಸ ಮುಂದೆ ಹೊಸನ್ನ ಹೊಸನ್ನ ಹೊಸನ್ನ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯ 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 ಅಂತೇಳಿ ಜಯಘೋಷ ಮಾಡ್ತಾ ಇದ್ದಾರೆ. I have that sermon, there were 5 types of people. 5 ತರದ ಜನರಿದ್ರು. It is very strange to understand the whole scene, ಆ ಪಾಮ್ ಸಂಡೆ ಹಿಡ್ಕೊಂಡು ಕ್ರೂಸಿಫಿಕ್ಷನ್ ವರೆಗೆ ಆ ಜನ ಎಲ್ಲಿದ್ದಾರೆ? ಹೊಸನ್ನ ಮಾಡಿದವರು, ಹೊಸನ್ನ ಹೊಸನ್ನ ಅಂತ ಜಯಘೋಷ ಮಾಡಿದವರು, ಹೊಸನ್ನ ಹೊಸನ್ನ ಅಂತ ಹೇಳಿ ಕೊಂಡಾಡಿದವರು, ತಮ್ಮ ಬಟ್ಟೆಗಳನ್ನು ಬಿಚ್ಚಿ ಕ್ರಿಸ್ತನ ಮುಂದೆ ಅವರು ಹಾಸಿದವರು ಈಗ ಎಲ್ಲಿದ್ದಾರೋ ನನಗೆ ಮಾತ್ರ ಗೊತ್ತಿಲ್ಲ. ಅಲ್ಲಿ ಒಂದು ಕ್ರೌಡ್ ಮಾತ್ರ ಉಂಟು, ಒಂದು ತರದ ಜನರಿದ್ದಾರೆ. ಅಲ್ಲಿ ಪಿಲಾತನ ಮುಂದೆ ಮಹಾಯಾಜಕರು, ಶಾಸ್ತ್ರಿಗಳು, ಫರಿಸಾಯರ ಜೊತೆ ನಿಂತ್ಕೊಂಡು ಬರಬ್ಬನನ್ನು ಬಿಡಿಸು, ಬರಬ್ಬನು ಬೇಕು, ಬರಬ್ಬನು ಬೇಕು, ಬರಬ್ಬನು ಬೇಕಂತ ಕಿರ್ಚ್ತಾ ಇದ್ದಾರೆ. ಸೇವೆ ಮುಗಿತು, ಅದ್ಭುತಗಳು ಮುಗಿತು, ಉಪದೇಶವಾಯಿತು, ಕೊನೆ ರಾತ್ರಿ ಆಯಿತು. ಈಗ ಯೇಸು ಸ್ವಾಮಿ ನಿಮ್ಗೋಸ್ಕರ ಆ ದಿವಸ ಆ ಒಂದು ಹಬ್ಬದಲ್ಲಿ ಒಂದು ಪದ್ಧತಿ ಇತ್ತು, ಯಾರನ್ನಾದ್ರೂ ಒಬ್ಬರನ್ನ ಬಿಟ್ಕೊಡ್ಬೇಕೆಂಬುದಾಗಿ. ಇವನು ಮನಸ್ಸು ಮಾಡಿಕೊಂಡ, ಒಳಗಿಂದ ಹೆಂಡತಿ ಬುದ್ಧಿ ಮಾತು ಹೇಳ್ತಾ ಇದ್ದಾಳ, ಮನಸ್ಸು ಮಾಡಿಕೊಂಡೆ ಬರಬ್ಬನನ್ನು ಯೇಸುವನ್ನು ನಿಲ್ಲಿಸಿದ್ದಾನೆ. ಆದ್ರೆ ಯಾರನ್ನ ಸ್ವೀಕಾರ ಮಾಡ್ತಿದ್ದಾರೆ? ಬರಬ್ಬನನ್ನು ಸ್ವೀಕಾರ ಮಾಡ್ತಿದ್ದಾರೆ, ಯೇಸುವನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಬರಬ್ಬನನ್ನು ಸ್ವೀಕಾರ ಮಾಡಿ ಬಿಟ್ಕೊಡಂದ್ರು ಕೂಡ ಅರ್ಥ ಮಾಡ್ಕೊಳ್ರಿ, ಎಲ್ಲಾ ಜನರ ಮುಂದೆ ಯೇಸುವಿನ ಕಣ್ಣೆದುರಿನಲ್ಲಿ ಅವ ಕಳ್ಳ, ಆ ಸುಳ್ಳ, ಆ ಕೊಲೆಗಾರ, ಅವನು ಕೆಟ್ಟ ಕೆಲಸ ಮಾಡಿದವನು ಯೇಸುವಿನ ಮುಂದೆ ಆರಾಮಾಗಿ ತಲೆ ಎತ್ತಿ ಹೋಗ್ತಾ ಇದ್ದಾನ್ರಿ. ಆದ್ರೆ ನನ್ನ ಕರ್ತನ ವಿಷಯದಲ್ಲಿ ಒಂದು ಒಳ್ಳೆ ಮಾತಿದೆ. ಅಂಡ್ ಇಟ್ ಆಲ್ವೇಸ್ ಪೇನ್ಸ್ ಮೈ ಹಾರ್ಟ್ ವೆನ್ ಐ ರೀಡ್. ಅದಕ್ಕೆ ನಾನು ಯಾವಾಗಲೂ ಇಮೋಷನ್ ಆಗಲ್ಲ. ನನ್ನ ಕರ್ತನ ವಿಷಯದಲ್ಲಿ ಆ ಯಶಾನ ಬರೆದ ಪ್ರವಾದನೆ ಗ್ರಂಥದ ಅದೇ 53ನೇ ಅಧ್ಯಾಯದಲ್ಲಿ ಓದುವಾಗ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂತ ಕುರಿಮರಿಯಂತೆ ನನ್ನ ಯೇಸು ಸ್ವಾಮಿನ ಎಳ್ಕೊಂಡು ಹೋಗ್ರಿ. ಆತನು ಬಾಯಿ ತೆರಲಿಲ್ಲ, ಸಹಿಸ್ಕೊಂಡ. ಆತನ ಟೈಮ್ ಬಂದಿರಲಿಲ್ಲ. ಆತನು ಸಹಿಸ್ಕೊಂಡ ಎಷ್ಟರ ಮಟ್ಟಿಗೆ ಸಹಿಸ್ಕೊಂಡ ಗೊತ್ತುಂಟ? ಈ ಸಿಪಾಯಿಗಳು ಬಂದು ಯೇಸುವಿನ ಬಟ್ಟೆನ ಹರಿದಾಕ್ತಾ ಇದ್ದಾರೆ. ಆತನ ಬಟ್ಟೆ ಹರಿದಾಕಿ ಹಂಚ್ಕೊಳ್ತಿದ್ದಾರೆ ಒಬ್ಬರಿಂದ ಒಬ್ಬರಿಗೆ. ಸಿಪಾಯಿಗಳು ಬಂದು ಯೇಸುವಿನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಸಹಿಸ್ಕೊಂಡ. ನೀನ್ ಬರೇ ಕಾಲ ಹಿಡ್ಕೊಂಡ್ರೆ ನಿನಗೆ ಎಷ್ಟು ಸಿಟ್ಟು ರೋಷ ಗೊತ್ತುಂಟ? ಯೇಸುವಿನ ಚಪ್ಪಾಳಕ್ಕೆ ಹೊಡೆದ್ರಿ. ನಿನ್ನ ಮೈಯಲ್ಲಿ you should feel current when you understand the pain of Jesus, sufferings of Jesus. 40 days will not become meaningful. 40 ದಿವಸಗಳು ಅರ್ಥಗರ್ಭಿತವಾಗಿ ಜರಗಲ್ಲ ಎಲ್ಲಿವರೆಗೆ ಯೇಸು ಸ್ವಾಮಿನು ಸ್ವತಃ ನಿನ್ನ ಹೃದಯ, ಆತ್ಮ, ಶರೀರದಲ್ಲಿ ಅನುಭವ ಮಾಡಲ್ವೋ. ಕೆನ್ನೆಗೆ ಹೊಡೆದ್ರಿ, ಕೈ ಕಾಲಿಗೆ ಮಳೆಯನ್ನು ಜಜ್ಜಿದ್ರು, ಹೊಡೆದ್ರು. ಎಷ್ಟು ಸಲ ಹೊಡೆದ್ರು ಗೊತ್ತುಂಟ? ಮೈಯೆಲ್ಲ ರಕ್ತ ಬರುವಂತೆ ಹೊಡೆದ್ರು. ಎಲ್ಲಿಯಾದ್ರೂ ಸ್ವಾಮಿಗಳನ್ನ ಅಯ್ಯೋ ಅಪ್ಪ ಅಂತ ಕೂಗಿರ್ಬೋದ್ರಿ. ಸಿಪಾಯಿಗಳು ಮುಟ್ಬೇಡ, ಹೌ ಡೇರ್ ಟು ಟಚ್ ಮೀ, ನಿನಗೆ ಎಷ್ಟು ಅಧಿಕಾರ ನನಗೆ ಮುಟ್ಟಕ್ಕೆ? ಕ್ರೈಸ್ತರಿ ನಾವು ಕೆಟ್ಟ ಪರಿಸ್ಥಿತಿಗಳು ಬಂದ್ರೆ, ಜಗಳದ ಸ್ಥಿತಿಗತಿಗಳು ಬಂದ್ರೆ, ವೈಮನಸ್ಸಿನ ಸ್ಥಿತಿಗತಿಗಳು ಬಂದ್ರೆ, ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜರುಗಿದ್ರೆ ನಮ್ ರಿಯಾಕ್ಷನ್ಸ್ಗಳು ನೋಡ್ಬೇಕ್ರಿ. 40 ದಿವಸದ ಉಪವಾಸ, ಪ್ರಾರ್ಥನೆ, ಧ್ಯಾನ, ಕೂಟ, ವಾಕ್ಯ, ವಚನ ಎಲ್ಲ ಮರ್ತೋಗಿರ್ತೀವಿ. ಎಲ್ಲ ಸೈತಾನ ಒಂದೇ ದಿವಸ ಬಂದಿರ್ತಾನ, ತಲೆ ಮೇಲೆ ಕೂತ್ಕೊಂಡಿರ್ತಾನ. I always say, you can never become a true Christian. You don't be a Christian, just be a follower of Jesus. ಎಲ್ಲ ಸಹಿಸಿಕೊಂಡು ತಾಳಿಕೊಂಡ, ಕೊನೆಗೆ ಹೋಗಿ ಶಿಲುಬೆ ಮೇಲೆ ತೂಗಾಕಪಟ್ಟನ್ರಿ. ನೀನು ದೇವರ ಮಗನಾಗಿದ್ರೆ ನಿನ್ನನ್ನು ಉಳಿಸ್ಕೋ, ಕಾಪಾಡ್ಕೋ, ನಮ್ಮನ್ನು ಉಳಿಸ್ತಂತ ಇನ್ನೊಬ್ಬನು ಹೀನೈಸ್ತಾ ಇದ್ದಾನೆ, ಇನ್ನೊಬ್ಬನು ಟೀಕಿಸ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೂ ಕೂಡ ಸಹಿಸ್ಕೊಳ್ತಿದ್ದಾನ. ಅಲ್ಲಿ ಇನ್ನೊಬ್ಬ ಇದ್ದ, ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನ ನೆನಪು ಮಾಡ್ಕೊ ಅಂತ ಹೇಳೋಷ್ಟು ಒಂದೇ ಬಾಕಿ ಇತ್ತು. ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ. ಹಲ್ಲೆಲೂಯ. ಯೇಸು ಸ್ವಾಮಿ ಎಲ್ಲ ಸಹಿಸ್ಕೊಂಡ, ಎಲ್ಲ ಅನಿಸ್ಕೊಂಡ, ಎಲ್ಲ ವೇದನೆ, ಎಲ್ಲ ನೋವು, ಕಷ್ಟ, ಅಪಮಾನ ಎಲ್ಲದಕ್ಕೆ ಗುರಿಯಾದ.
ಆದ್ರೆ ಎಲ್ಲವನ್ನು ಸಹಿಸಿಕೊಂಡು ಆತನ ವಿಷಯಕ್ಕಾಗಿ ಕಾಯ್ತಾ ಇದ್ದ. ಕೇಳಿಸ್ಕೊಡ್ರಿ, ತಿರಸ್ಕರಿಸಲ್ಪಟ್ಟರು ಕ್ಷಮಿಸುವುದನ್ನು ಕಲ್ತ್ಕೊಳ್ರಿ. ಯಾಕಂದ್ರೆ ಯಾವಾಗ ನೀವು ಕ್ಷಮಿಸ್ತಿರೋ ಆಗಲೇ ನೀವು ಮೇಲಕ್ಕೆತ್ತಲ್ಪಡುವಿರಿ. ನೀವು ತಿರಸ್ಕರಿಸಲ್ಪಟ್ಟರು, even if you are rejected, learn to forgive them, then only Lord will lift you. ನೀನು ತಿರಸ್ಕರಿಸಲ್ಪಟ್ಟರು ಕ್ಷಮಿಸುವುದನ್ನು ಕಲ್ತ್ಕೊಳ್ರಿ. And I stand here with much experience. 2 ದಿವಸಗಳನ್ನ ಅಯ್ಯನವರಿಗೆ ಶೇರ್ ಮಾಡಿ ಆಯ್ತು. ಲಾಕ್ಡೌನ್ ಅಲ್ಲಿ ಕನ್ನಡ ಸಭೆಗಳಲ್ಲಿ ಸಭಾಪಾಲಕರು ಎಂತ ಹಿಂಸೆ, ಎಂತ ಘೋರ ನಿಂದೆ, ಕಷ್ಟಕ್ಕೆ ಒಳಗಾಗಿದ್ದಾರೋ ಬಹಳ ಸ್ಟೋರೀಸ್ಗಳಿದ್ದಾವೆ ನನ್ನಲ್ಲಿ. And I am one of them standing here with much pain, with much grief. ಬಹಳ ದುಃಖ, ಬಹಳ ನೋವು, ಬಹಳ ಅಪಮಾನ. ನೀವು ಅನ್ಸ್ಕೊಳ್ತಿರ್ಬೋದು, ಪಾಸ್ಟರ್ ಬಹಳ ಚೆನ್ನಾಗಿದ್ದಾರೆ, ಇಂಥವ್ರ ಸೇವಕರು ನಮ್ಗಿದ್ರೆ ಬಹಳ ಒಳ್ಳೇದು, ನಮ್ಮ ಇಂಥ ಪ್ರಾಂತ, ಇಂಥ ಸ್ಥಳ. ಬಿಕಾಸ್ ದೇರ್ ಆರ್ ಪೀಪಲ್ who likes and who wants to listen, who wants to be blessed. ಇಂಥ ಸೇವೆಯಿಂದ ಆಶೀರ್ವಾದ ಹೊಂದಬೇಕೆಂಬುದಾಗಿ ಅನೇಕರು ನಾವು ಬಯಸ್ತಾ ಇರ್ತೀವಿ. ಆದ್ರೆ ನಿನ್ನ ಮಧ್ಯದಲ್ಲಿ, ನಿಮ್ಮ ಸಭೆಯಲ್ಲಿ ನಿಂತ್ಕೊಂಡು ಮಾಡುವಂತ ಒಂದು ಸೇವಕನನ್ನು ಅವಮಾನ ಮಾಡಿದ್ಯಾದ್ರೆ ಏನ್ ಮಾಡ್ಬೇಕ್ರಿ ನಾವು ಸೇವಕರು? Now this I am speaking only with my experience. I am not connecting with any of you. ಯಾರ ಜೊತೆ ನಿಮ್ಮ ಸ್ಟೋರಿ, ನಿಮ್ಮ ಜರ್ನಿ, ನಿಮ್ಮ ಚರ್ಚ್ ಮ್ಯಾಟರ್ ನನಗೇನು ಗೊತ್ತಿಲ್ಲ. ಐ ಆಮ್ ಝೀರೋ ಆನ್ ದಟ್. ಒಬ್ಬ ಸೇವಕನ ವಿರುದ್ಧವಾಗಿ ಯಾರಾದ್ರೂ ಸಭೆಯಲ್ಲಿ ನಿಂತ್ಕೊಂಡು ಅವಮಾನ ಮಾಡಿದ್ರೆ, ಪಾಪ ಮಾಡಿದ್ರೆ, ಸೇವಕರು ಏನ್ ಮಾಡ್ಬೇಕ್ರಿ? ನಾವು ಕ್ಷಮಿಸ್ಬೇಕ್ರಿ. ನೀವು ಅಯ್ಯಗಳು, ನೀವು ಕ್ಷಮಿಸಲಿಲ್ಲ ಅಂದ್ರೆ ಇನ್ಯಾರು ಕ್ಷಮಿಸ್ಬೇಕು? ಆವಾಗಲೇ ನಮ್ಗೆ ಗೊತ್ತಾಗ್ತದ ನಿಮ್ಮ ಒಳಗ ದೇವ್ರ ಮನಸ್ಸಾದ, ದೇವ್ರಂತ ಹೃದಯ. ಸರಪ್ಪ, ನಾನು ಕ್ಷಮಿಸಿ ಆಯ್ತು, ನೀನೇನ್ ಮಾಡ್ತಿ? ನನ್ನೊಳಗ ದೆವ್ವದ ಮನಸ್ಸು ನನಗೆ. ಎಸ್, ವೆರಿ ಟ್ರೂ. ಐ ನೋ ಇಟ್ ಈಸ್ ನಾಟ್ ಈಸಿ ಟು ಡೈಜೆಸ್ಟ್. ಪಚನವಾಗಲ್ಲ. ಪಚನ ಶುದ್ಧ ಐಸಿನ ಕನ್ನಡ ಪಚನ. ಓಕೆ. ಬಟ್ ಐ ಥ್ಯಾಂಕ್ ಗಾಡ್, ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಇನ್ಸಲ್ಟ್ ಇನ್ ಮೈ ಲೈಫ್. ಎಷ್ಟು ಉತ್ತಮ ಸೇವೆ ಮಾಡಿದ್ದಾಗು, ಎಷ್ಟು ಒಳ್ಳೆ ಪ್ರಸಂಗ ಮಾಡಿದ್ದಾಗು, ಸತ್ಯಕ್ಕೆ ತಕ್ಕ ಹಾಗೆ, ನೀತಿಗೆ ತಕ್ಕ ಹಾಗೆ, ನ್ಯಾಯಕ್ಕೆ ತಕ್ಕ ಹಾಗೆ. ಐ ವಾಂಟ್ ಎವ್ರಿಥಿಂಗ್ ಇನ್ ಆರ್ಡರ್. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಅಕ್ಯುರೇಟ್. ಎಲ್ಲ ಹಿಸಾಬ್ ಕಿತಾಬ್, ಹಣ, ಕಾಸು, ಖರ್ಚು, ವೆಚ್ಚ, ಎವ್ರಿಥಿಂಗ್ ಶುಡ್ ಬಿ ಇನ್ ಆರ್ಡರ್. ಬಿಕಾಸ್ ಮೈ ಚರ್ಚ್ ಬಿಲಾಂಗ್ಸ್ ಟು ಮೈ ಗಾಡ್. ನನ್ನ ಆಲಯ, ನನ್ನ ಸೇವೆ ನನ್ನ ದೇವರಿಗೆ ಸಂಬಂಧಪಟ್ಟಿದೆ. ನಂದು ನಮ್ಮ ಅಪ್ಪಂದಲ್ಲ, ನಿಂದು ನಿಮ್ಮ ಅಪ್ಪಂದನಲ್ಲ. ಇದು ನಮ್ಮಪ್ಪ ಏಸಪ್ಪಂದುಂಟು. ಹಲ್ಲೆಲೂಯಾ. ಆದರೆ ಜನರು ಸಭೆಯಲ್ಲಿ ಮಾಡುವಂತ ವರ್ತನೆ, ಸಭೆಯಲ್ಲಿ ತೋರಿಸುವಂತ ಅನ್ಯಾಯ, ಜರುಗುವಂತ ಅಪಮಾನ, ಹಿಂಸೆ, ಸುಳ್ಳು ಸಾಕ್ಷಿ, ಆರೋಪಗಳು ದೇವರು ಎಷ್ಟು ಮಾತ್ರಕ್ಕೂ ಮೆಚ್ಚುವುದಿಲ್ಲ. ಬಟ್ ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಆಲ್ ದ ಗಟ್ಸ್ ದಟ್ ಗಾಡ್ ಗೇವ್ ಮೀ ಅ ಸ್ಟ್ರೆಂತ್ ಟು ಫಾರ್ಗಿವ್ ಸಚ್ ಪೀಪಲ್. ನಮ್ಗೆ ಯಾರಾದ್ರೂ ಏನಾದ್ರೂ ತಪ್ಪು, ಅನ್ಯಾಯ, ಸುಳ್ಳು ಏನಾದ್ರೂ ಮಾಡಿದ್ರೆ, ಇವ್ನು ಸತ್ರೆ ಸಮಾಧಿ ಹೋಗಲ್ಲ, ಇವ್ನು ಹೆಣ ನೋಡಲ್ಲ ಅಂತವ್ರಿ ಅಂತಿರೋ. ಇಲ್ಲ ಬೊಂಬೆನಾಗ ಬಾಳ ಅಂತಾರ್ರಿ, ಬಾಳ ಅಂತಾರಲ್ಲಿ. ಅವ್ನು ಸತ್ರೆ ಅವ್ನು ಸಮಾಧಿ ಹೋಗಲ್ಲ ಅಂತ ಹೇಳ್ಕೊಂತಾರ. ಬಟ್ ನಾವೇ ನಿಂತು ಮಾಡ್ಬೇಕು, ಪುಣೆಗೆ ಹಾಕ್ಬೇಕು. ಹೌದಲ್ಲ? ಧೂಳುಗೆ ಮಂಡಿಗೆ ಸೇರ್ಲಿ ಅಂತೇಳಿ ಹೆಂಗಾನ ಮಾಡ್ಬೇಕು, ಮಂಡಿಗೆ ಸೇರಿಸ್ತೀವಿ ನಾವು. ಆಯ್ತಾ? ಜನರು ಮಾಡಿದ್ರೆ ಬಹಳ ಬೇಗನೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪರೀಕ್ಷೆ ಮಾಡ್ಕೊಳ್ತೀವಿ. But if something happens to God's servant, nobody comes to stand. But those who come, praise God and God bless you. ದೇವ ಸೇವಕರ ಜೊತೆಲಿ, ದೇವರ ಸೇವೆ ಜೊತೆಲಿ, ಸಭೆ ಜೊತೆಲಿ ನಿಂತ್ಕೊಂಡು ಮಾಡೋರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಮ್ಮನ್ನು ಯಾರೇ ಹಿಂಸಿಸಲಿ, ನಿನ್ನನ್ನು ನನ್ನನ್ನು ಏನೇ ಆದ್ರೂ ಕಲ್ತ್ಕೊಳ್ರಿ. If somebody is insulting me in the month of December, ಕ್ರಿಸ್ಮಸ್ ಆಗೋದಕ್ಕಿಂತ ಮುಂಚೆ ಅವಮಾನ ಮಾಡಿ, ಹೀಯಾಡಿಸಿ, ಕೆಳಗೆ ಬೀಳಿಸಿ, ತೂಚಿ, ನಮ್ಮ ಮುಂದೆ ಹುಟ್ಟ್ಯಾನ, ನಮ್ಮ ಮುಂದೆ ಬೆಳೆದಾನ, ನಮ್ಗೆ ಪಾಠ ಕಲಿಸ್ತಾನ ಇವನು. ಮೈ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಚರ್ಚ್ ಬಿಟ್ಟ ಮೇಲೆ ನಮಸ್ಕಾರ ಅಂಕಾಲ್ ಅಂತ ಹೇಳ್ಕೊಂಡು ಪೀಠ ಬೆಳೆದು ಮುಂದೆ ನೆಕ್ಸ್ಟ್ ಚರ್ಚ್ಗೆ ಹೋಗ್ತಿರ್ತೀನಿ ನಾನು. ನೋ ಮ್ಯಾಟರ್ ಇಫ್ ದೇ ಆರ್ ವಾಚಿಂಗ್, ಲೆಟ್ ದೆಮ್ ವಾಚ್. ಗಾಡ್ ನೋಸ್ ದ ಸ್ಟೋರಿ. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. But I thank God I have learned to forgive. Because I forgave, I preached. ಡಿಸೆಂಬರ್ ಜನವರಿ ತಿಂಗಳ ಬಿತ್ತಿರುವಂಥ ವಾಕ್ಯ ಐ ಕ್ಯಾನಾಟ್ ಚೇಂಜ್ ಎನಿಮಲ್ ಮೇ. ನಾನು ಯಾರನ್ನು ಬದಲಿ ಮಾಡೋಕ್ಕಾಗಲ್ಲ. ನಾನು ದೇವರೇ ನಿನ್ನನ್ನು ನಾನು ಬದಲಿ ಮಾಡ್ಬೋದು. ಐ ಪ್ರೇಸ್ ಗಾಡ್, ದೇವರಂತವ್ರ ಮನಸ್ಸನ್ನು ಬದಲಾಯಿಸಿದ್ದಾನೆ. ಹಲ್ಲೆಲೂಯಾ. ಅವ್ರು ನಿಂತ್ಕೊಂಡು ನನಗೆ ನಮಸ್ಕಾರ ಮಾಡೋಷ್ಟು ಮನಸ್ಸು ಅವ್ರಿಗೆ ಕೊಟ್ಟಿದ್ದಾನೆ. ನಾನು ಯಾರ್ದಾದ್ರೂ ಪಾಪ ಹಿಡ್ಕೊಂಡು, ತಪ್ಪುಗಳನ್ನು ಹಿಡ್ಕೊಂಡು ಈ ಪೀಠದ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡಿದರೆ ನನ್ನ ಪ್ರಾರ್ಥನೆ ದೇವರ ಮೊದಲು ಸ್ವೀಕಾರ ಮಾಡುವುದಿಲ್ಲ.
ನನ್ನ ಸೇವೆ ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ. ಆದರೆ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ, ಆ ಕೆಪಾಸಿಟಿ, ಆ ಮನಸ್ಸು ನಿನ್ನಲ್ಲಿ ಕೂಡ ಇದ್ದಿದೆ. ಆದರೆ ದೇವರು ಮೆಚ್ಚುವಂತವನಾಗಿದ್ದಾನೆ. ಯು ವಾಂಟ್ ಟು ಲಿಸನ್ ಮೋರ್? ಶಾಲ್ ಐ ಕಂಟಿನ್ಯೂ? ಕ್ಲೋಸ್ ಮಾಡಲ ಡೈರಿ. ಮದರ್ ಟೆರೆಸಾ ಕಲ್ಕತ್ತಾದಲ್ಲಿರುವಂಥ ತನ್ನ ಆರ್ಫನೇಜ್ ಅನ್ನು ಆಕೆ ನಡೆಸ್ತಾ ಇದ್ದಳು. ಅಫ್ಕೋರ್ಸ್ ಶಿ ಇಸ್ ಎ ಕ್ಯಾಥಲಿಕ್ ಮದರ್, ಬಟ್ ಸ್ಟಿಲ್ ಶಿ ಸರ್ವ್ ಫಾರ್ ಲಾರ್ಡ್ ಜೀಸಸ್. ಎಂಥ ಅವಮಾನಗಳನ್ನು ಹೊಂದಿದ್ರು ಕೂಡ ಆಕೆ ಸೇವೆ ಬಿಟ್ಕೊಡ್ಲಿಲ್ರಿ. ಮದರ್ ಟೆರೆಸಾ ಗೊತ್ತಿರಲಾರ್ದಂತ ಹೆಸರಲ್ಲಿ ಎಲ್ಲರಿಗೂ ಗೊತ್ತು ರೀ. ದೇವರ ನಾಮಕ್ಕೆ ಸ್ತೋತ್ರ. ಆಕೆ ಸೇವೆಗೋಸ್ಕರ ಟುಡೇ ಲಾರ್ಡ್ ಹ್ಯಾಸ್ ರಿವಾರ್ಡೆಡ್ ಹರ್ ಆಸ್ ಅ ಸಂತ ಸೇಂಟ್ ಮದರ್ ಟೆರೆಸಾ ಎಂಬುದಾಗಿ ವ್ಯಾಟಿಕನ್ ಸಿಟಿಯಿಂದ ಆಕೆಗೆ ಆನರ್ ಸಿಗಲಾಗಿದೆ. ನಾನು ಬಹಳ ಶಾರ್ಟ್ ಆಗಿ ಹೇಳ್ತಾ ಇದ್ದೆ, ಟೈಮ್ ಇಲ್ಲ, ಮುಗಿತಾ ಇದೆ, ಟೈಮ್ ಕೇಳಿಸ್ಕೊಡ್ರಿ. ಆ ಕುಷ್ಠರೋಗಿಗಳಿಗೋಸ್ಕರ ಅನಾಥ ಮಕ್ಕಳಿದ್ರು ರೀ, ಅವರ ಆರ್ಫನೇಜ್ ನಲ್ಲಿ ಕುಷ್ಠರೋಗಿಗಳಾಗಿ ಟೇಕ್ ಕೇರ್ ಮಾಡ್ತಾ ಇದ್ರು. ಯಾವನೋ ಒಬ್ಬನ ಹತ್ರ ಹೋಗಿ, ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ದ ರಿಲಿಜನ್, ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್, ಅರ್ಥ ಮಾಡ್ಕೊಡ್ರಿ ಅಷ್ಟೇ. ಅವ್ರ ಹತ್ರ ಹೋಗಿ ಬಲಗೈ ಚಾಚಿ, ಅಪ್ಪ ನಮ್ಮ ಆರ್ಫನೇಜ್ಗೋಸ್ಕರ ಏನಾದ್ರು ಸ್ವಲ್ಪ ದಾನ ಮಾಡಪ್ಪ, ಸಹಾಯ ಮಾಡಪ್ಪ ಅಂತ ಹೇಳ್ಕೊಂಡು ಬಲಗೈ ಚಾಚಿದಳ್ರಿ. ಆ ತಾಯಿ, ಇದೇನು ಕಟ್ಟು ಕತೆ ಅಲ್ರಿ, ಇದು ನಿಜವಾದಂತ ಘಟನೆ. ಆ ತಾಯಿ ಒಬ್ಬನ ಮುಂದೆ ಬಲಗೈ ಚಾಚುವಾಗ ಆ ಮನುಷ್ಯ ಆಕೆ ಪರವಾಗಿ, ನಮ್ಮ ಸಭೆ ಪರವಾಗಿ ಅಥವಾ ವಿಶ್ವಾಸ, ನಂಬಿಕೆ, ಕ್ರೈಸ್ತ ಧರ್ಮದ ಪರವಾಗಿ ಹೊಟ್ಟೆ ಕಿಚ್ಚುಪಟ್ಟು ಆಕಿನ ಕೈ ಮೇಲೆ ಇಷ್ಟು ದೊಡ್ಡ ಥೂ ಅಂತೇಳಿ ಉಗುಳಿಬಿಟ್ಟಾರೆ. ಈ ಉಗುಳು ಏನ್ ಮಾಡ್ಬೇಕ್ರಿ ಆಕೆ? ನಮ್ಗೆ ಯಾವನಾದ್ರೂ ಬರೀ ಧಕ್ಕ ಹೊಡೆದ್ರೆ, ಬಾಂಬೆ ಟ್ರೈನಲ್ಲಿ ಧಕ್ಕ ಕ್ಯೂ ಮಾರಾರೇ ಅಂತ ಅಂತಾರ. ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಆಗಲ್ಲ. ಅಷ್ಟು ಲೋಕಲ್ ಟ್ರೈನ್ ಬಸ್ನಲ್ಲಿ ಆಗುತ್ತೋ ಗೊತ್ತಿಲ್ಲ. ಹೆಂಗ್ ಹೊಡೆದೇವ್ ಧಕ್ಕ, ನೆಟ್ಟಿಗೆ ನಿಂದ್ರೋ ಅದ್ರ ಭಾಷೆ ಅದಾಗೆ, ಓ ಅಲ್ಲ ನಿಲ್ಲೋಬೇಕು ಗೊತ್ತವ. ಅಮ್ಮ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಅಮ್ಮನ ಕೈಯಲ್ಲಿ ಥೂ ಅಂತೇಳಿ ಇಷ್ಟು ದಪ್ಪ ಉಗುಳು ಮೇಲೆ ಏನ್ ಮಾಡಬೇಕು ಗೊತ್ತುಂಟ? ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ದಯೆ, ಕ್ರಿಸ್ತನ ಕರುಣೆ, ಕ್ರಿಸ್ತನ ಕೊಟ್ಟಂತ ಕ್ಷಮಿಸುವಂತ ಮನಸ್ಸು. ಆ ಅಮ್ಮ ಹೇಳ್ತಾಳೆ, ಸರಿಯಪ್ಪ ಈ ಉಗುಳು ಕೊಟ್ಟಿದ್ದು ನನಗೋಸ್ಕರ ಇಟ್ಕೊಳ್ತೀನಿ, ಈಗಾದ್ರೂ ಕೊಡಪ್ಪ ಅಂತೇಳಿ ಎಡಗೈ ಚಾಚುವಾಗ ಅವನಲ್ಲೇ ಬಿದ್ದುಬಿಟ್ಟರೆ. ಅದೇ ವ್ಯಕ್ತಿ ಯಾವ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದನ್ನು ಗೊತ್ತಿಲ್ಲ, ಆದ್ರೆ ಅದೇ ವಾಪಸ್ ಆರ್ಫನೇಜ್ ಬಂದು ಯೇಸು ಸ್ವಾಮಿಯ ಸೇವೆ ಮಾಡೋಕೆ ಶುರು ಮಾಡಿದ. ಆನ್ ದ ಸ್ಪಾಟ್ his life is transformed. You and I need to have that heart in our life. ನಿನ್ನಲ್ಲಿ ನನ್ನಲ್ಲಿ ಅಂತ ಹೃದಯ ಇರಬೇಕು. ಲಾಸ್ಟ್ 2 ವಚನಗಳು ಮುಗಿಸ್ತಿದ್ದೀನಿ, ಕೇಳಿಸ್ಕೊಡ್ರಿ. ಬಿಕಾಸ್ ಐ ಆಮ್ ಇನ್ಸ್ಪೈರ್ಡ್ ಟು ಸೇ, ಬಿಕಾಸ್ ದಿಸ್ ಇಸ್ ವೆರಿ ಟ್ರೂ. ನಮ್ಮ ಯೇಸು ಸ್ವಾಮಿ ಎಲ್ಲ ತಿರಸ್ಕಾರ ಹೊಂದಿದನು ಅಂತ ಕೇಳಿಸ್ಕೊಂಡಿವಿ. ನಿಮಗೆ ಗೊತ್ತಾ, ತಂದೆಯಾದ ದೇವರು ಕೂಡ ಮಗನಾಗಿರುವಂತ ಯೇಸುವನ್ನು ತಿರಸ್ಕಾರ ಮಾಡಿದ ಸ್ವಲ್ಪ ಕ್ಷಣಕ್ಕಾಗಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ ಓದುವಾಗ ಯೇಸು ಸ್ವಾಮಿ ಸ್ವತಃ ನುಡಿತಾ ಇದ್ದಾನೆ ಆ 7 ಮಾತುಗಳಲ್ಲಿ, ಏಲಿ ಏಲಿ ಲಮಾ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? ಲೋಕದ ಪಾಪ, ಶ್ರಾಪ, ಕೆಟ್ಟ ಹೊಲಸು ತನ ಎಲ್ಲ ಯೇಸು ತನ್ನ ಮೇಲೆ ಹೊತ್ಕೊಂಡು ಕಾರಣ. ಐ ವುಡ್ ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಸೀನ್. ಅದು ಅರ್ಥ ಮಾಡ್ಕೊಡ್ರಿ. ದೇವರು ಕೂಡ ತನ್ನ ಮುಖ ತಿರ್ಸ್ಕೊಂಡ್ರಿ. ಹಿ ವಾಸ್ ನಾಟ್ ಏಬಲ್ ಟು ಸೀ ಹಿಸ್ ಓನ್ ಬಿಗಾಟನ್ ಸನ್. ತನ್ನ ಸ್ವಂತ ಮಗನನ್ನು ನೋಡುವಂತ ಮನಸ್ಸು ಕೂಡ ತಂದೆಯಾದ ದೇವರಿಗಾಗಲಿಲ್ಲ. ಸ್ವಲ್ಪ ಕ್ಷಣಕ್ಕಾಗಿ, ಸ್ವಲ್ಪ ಸಮಯಕ್ಕಾಗಿ ತಿರಸ್ಕಾರ ಮಾಡಿಬಿಟ್ಟ, ಮುಖ ಓರೆ ಮಾಡಿಕೊಂಡ. ಏನಾದ್ರೂ ಪರವಾಗಿಲ್ಲ, ನನ್ನ ಡ್ಯಾಡಿದು ಯೋಜನೆ ಬೇರೆ ಆಗಿತ್ತು, ನನ್ನ ತಂದೆಯ ಚಿತ್ತವೇ ವಿಶೇಷವಾಗಿತ್ತು. ಈಗ ಕೇಳಿಸ್ಕೊಂಡ್ರೆ ನಿನ್ನೆಯ ವಚನ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ರಿಂದ 8 ವಚನ ಮುಗಿಸಿ ನಾನು ಕನ್ಕ್ಲೂಡ್ ಮಾಡಿದೆ. ಈಗ ಅದೇ ಭಾಗ ಮುಂದೆ ಹೋಗ್ತಾ ಇದ್ದೀನಿ. 2ನೇ ಅಧ್ಯಾಯ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಿಂದ ಮುಂದೆ ಸಾಗ್ತಾ ಇದ್ದೀನಿ. ಕೇಳಿಸ್ಕೊಂಡ್ರೆ, ಯಾವ ಮಗ ತಿರಸ್ಕರಿಸಲ್ಪಟ್ಟನು, ತ್ಯಜಿಸಲ್ಪಟ್ಟನು, ಧಿಕ್ಕರಿಸಲ್ಪಟ್ಟನು, ಬಿಕಾಸ್ ಯು ಫರ್ಗಿವ್, ಬಿಕಾಸ್ ಯು ಇಗ್ನೋರ್, ಬಿಕಾಸ್ ಯು ಅವಾಯ್ಡ್, ಬಿಕಾಸ್ ಯು ಫರ್ಗೆಟ್, ದ ಲಾರ್ಡ್ ವಿಲ್ ರೇಸ್ ಯು, ಲಾರ್ಡ್ ವಿಲ್ ಲಿಫ್ಟ್ ಯು. ದೇವರು ನಿನ್ನನ್ನು ಮೇಲಕ್ಕೆತ್ತುವಂತವನಾಗಿದ್ದಾನೆ, ನಿನಗೆ 2ರಷ್ಟು ಸನ್ಮಾನವನ್ನು ಹಿಂತಿರುಗಿಸುವಂತವನಾಗಿದ್ದಾನೆ. ಆದ್ದರಿಂದ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣದ ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತಿ ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನ, ಮಾನ, ಮಹಿಮೆಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. Lord will lift you, Lord will bless you if you experience and ignore and avoid and forgive every kind of rejection in your life. ಎಂಥದೇ ತಿರಸ್ಕಾರ ನಿಮ್ಗೆ ಒಂದು ಪರವಾಗಿಲ್ಲ, ಕ್ರಿಸ್ತನ ಹಿಂಬಾಲಿಸು.
ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಶೆಲ್ ಆಲ್ ಸ್ಟ್ಯಾಂಡ್. ದಯಮಾಡಿ ನಾವು ಸ್ಥಳದಲ್ಲಿ ಎದ್ದು ನಿಂತ್ಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ವಾಮಿ, ಈ ದಿವಸ ನಮ್ಮ ಜೊತೆ ಮಾತನಾಡಿದ ನಿಮಗೆ ಕೋಟಿ ಸ್ತೋತ್ರ. ಸ್ವಲ್ಪ ಸಮಯ ಜಾಸ್ತಿ ಆಗಿರ್ಬೋದು, ಪರವಾಗಿಲ್ಲ, ಆದರೆ ನೀವೆಲ್ಲರೂ ಸಹಕಾರ ಮಾಡಿದ್ರೆ ನಿಮಗೆ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಅದೊಂದು ಚಿಕ್ಕ ಪ್ರಾರ್ಥನೆ. ಅಪ್ಪ ಅಮ್ಮ, ಎಲ್ಲರ ಕಣ್ಣು ಮುಚ್ಚರಿ, ಯಾರು ಕಣ್ಣು ತಿರುಗಬೇಡ್ರಿ. May the Lord lead you. ಎಲ್ಲೇ ಇರಲಿ, ನೀವು ಹೊರಗಿದ್ದೀರಾ, ನಿಂತ್ಕೊಂಡಿರಾ, ಕುತ್ಕೊಂಡಿರಾ, ಪರವಾಗಿಲ್ಲ, ನೀವಿದ್ದಂಥ ಸ್ಥಳದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಸಿದ್ಧರಾಗಲಿ, ನಿಮ್ಮನ್ನು ದ್ವೇಷಿಸುವವರಿಗೆ, ನಿಮ್ಮನ್ನು ಹಿಂಸಿಸುವವರಿಗೆ, ನಿಮ್ಮನ್ನು ಅವಮಾನಪಡಿಸುವವರನ್ನು ಕ್ಷಮಿಸ್ತೀರಿ ದೇವರ ಅಂತ ಬಲ ಕೊಡುವಂತ ಪ್ರಾರ್ಥನೆ ಮಾಡುವವರು ಯಾರು ಒಬ್ಬರನ್ನ ಇನ್ನೊಬ್ಬರನ್ನ ನೋಡೋದು ಅಗತ್ಯ ಇಲ್ಲ. ಜಸ್ಟ್ ಇಟ್ಸ್ ಅ ಟೈಮ್ ಆಫ್ ಸರೆಂಡರ್. ಇಟ್ಸ್ ಅ ಟೈಮ್ ಆಫ್ accepting the Lord and His heart. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಂತ ಒಂದು ಸಮಯ. ನಿಮ್ಮಲ್ಲಿ ಯಾರಾದರೂ ಇತರರನ್ನು ಕ್ಷಮಿಸಬೇಕು, ಎಲ್ಲವನ್ನು ಸಹಿಸಿಕೊಳ್ಬೇಕು. ನನ್ನನ್ನು ತ್ಯಜಿಸಿದ್ದಾರು, ನನ್ನ ಮಕ್ಕಳೇ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನ್ನ ತಂದೆ ಆಗಿರ್ಬೋದು, ನನ್ನ ಸ್ವಂತ ಮನೆಯವರಾಗಿರ್ಬೋದು, ನನ್ನ ಸಭೆಯವರಾಗಿರ್ಬೋದು, ನನ್ನ ಹಿರಿಯರಾಗಿರ್ಬೋದು. ಅಪ್ಪ, ನನಗೆ ಮನಸ್ಸು ಕೊಡು ಸ್ವಾಮಿ, ನಿನ್ನಲ್ಲೇ ಕಾದುಕೊಳ್ಳುವೆ ಸ್ವಾಮಿ, ನಿನ್ನಲ್ಲೇ ಆತ್ಕೊಳ್ಳುವೆ. ಇಫ್ ಯು ವಾಂಟ್ ಅ ಪ್ರೇಯರ್, ನಿಮ್ಮ ಬಲಗೈ ನಿಂತ್ರಿ. Is there anyone who would like to forgive someone? ಯಾರನ್ನಾದ್ರೂ ಕ್ಷಮಿಸಬೇಕೆಂಬುದಾಗಿ ಮನಸ್ಸು ಮಾಡ್ಕೊಳ್ತಿದ್ರಾ? ಇದು ಕೈ ಬಲಗೈ ಕರ್ತನ ಸನ್ನಿಧಿಗೆ ನೀವು ಚಾಚುತ್ತಾ ಆತನಿಗೆ ತಿಳಿಸ್ತಾ ಇದ್ರೆ, ದೇವರೇ ನನಗೆ ಶಕ್ತಿ ಕೊಡಿ ದಿವಸ. ಥ್ಯಾಂಕ್ ಯು ಲಾರ್ಡ್, ಧನ್ಯವಾದ ಯೇಸುವೆ. ಯೇಸುವೆ ನಿನಗೆ ಸ್ತೋತ್ರ. ಪೂರ್ಣವಾಗಿ ಕ್ರಮ. ಯು ರೇಸ್ ಇನಫ್, ರೇಸ್ ಹೈ. ನಿಮ್ಮ ಬಲಗೈಯನ್ನು ಎತ್ತರವಾಗಿಡ್ರಿ. ದೇವರ ಆತ್ಮ, ದೇವರ ಅಭಿಷೇಕ, ದೇವರ ಎಲ್ಲಾ ರೀತಿಯ ಧೈರ್ಯ, ಸಾಹಸ, ಪ್ರೀತಿ, ಕ್ಷಮಾಪಣೆಯ ಹೃದಯ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಯೇಸುವಿನ ನಾಮದಲ್ಲಿ ಊರ್ತ್ ಮೆಮೋರಿಯಲ್ ಚರ್ಚ್ ನಲ್ಲಿ ನಿಂತ್ಕೊಂಡಿರುವಂತ ಪ್ರತಿಯೊಂದು ನಿನ್ನ ಸದಸ್ಯರ ಮೇಲೆ, ನಿನ್ನ ಮಕ್ಕಳ ಮೇಲೆ ಸ್ವಾಮಿ, ಇವರ ವಿರುದ್ಧವಾಗಿ, ಇವರನ್ನು ದ್ವೇಷಿಸುವವರು, ಇವರ ವಿರುದ್ಧವಾಗಿ ಮಾತಾಡಿರುವವರು, ಇವರ ಬಗ್ಗೆ ಅಸಹ್ಯವಾಗಿ ಮಾತಾಡಿರುವವರು, ಸುಳ್ಳು ಸಾಕ್ಷಿ ಹೇಳಿರುವವರು, ಜಗಳ ಮಾಡಿರುವವರು, ಕರ್ತನೆ ಅವಮಾನ ಪಡಿಸುವವರನ್ನು ಎಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸುತ್ತೇವೆ. Lord, we cleanse in the blood of Jesus Christ of Nazareth, and I release thy blessing for thy people, O God. I pray that Lord, you give them strength and courage to forgive one another. ಕ್ಷಮಿಸುವಂತ ಮನಸ್ಸು ಕೊಡು ಸ್ವಾಮಿ, ತಿರಸ್ಕಾರವನ್ನು ಸಹಿಸಿಕೊಳ್ಳುವಂತ ಶಕ್ತಿ ಕೊಡು ಸ್ವಾಮಿ. ಅಪ್ಪ, ಕೆಲವರು ಪೊಸಿಷನ್ ಅಲ್ಲಿ ಇದ್ದೀರಿ, ದೇವರ ಆತ್ಮವನ್ನು ತಿಳಿಸ್ತಾ ಇದ್ದಾನೆ. ಸಮ್ ಆಫ್ ಯು ಆರ್ ಇನ್ ಅ ಗುಡ್ ಪೊಸಿಷನ್. ಒಂದು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿರಿ. ನೀವು ಕೂತ್ಕೊಳ್ಳುವಂತ ಸ್ಥಾನ ಬಹಳ ಶ್ರೇಷ್ಠವಾಗಿದೆ. ಆದ್ರೆ ನಿಮ್ಮ ಪರವಾಗಿ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ದೇ ಆರ್ ಪ್ಲಾಟಿಂಗ್ ಸಮಥಿಂಗ್ ಅಗೇನ್ಸ್ಟ್ ಯು. ನಿಮ್ ವಿರುದ್ಧವಾಗಿ ಏನೋ ಕಂಪ್ಲೇಂಟ್ಸ್ ಗಳನ್ನು ಬರೀತಾ ಇದ್ದಾರೆ. ನಿಮ್ ವಿರುದ್ಧವಾಗಿ ಏನೋ ಒಂದು ನಿರ್ಧಾರ ಮಾಡಬೇಕೆಂಬುದಾಗಿ ತಿಳಿಸ್ಕೊಳ್ತಿದ್ದಾರೆ. ಆದ್ರೆ ಈ ದಿವಸ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಯೆಹೋವ ದೇವರು, ಕರ್ತನಾದಂತ ಯೇಸು ನಿನ್ನ ಸಂಗಡ ಇದ್ದಾನೆ. ಯಾರೇ ನಿನ್ನ ವಿರುದ್ಧವಾಗಿ ಬಂದ್ರು, ತಂದೆಯಾದ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. If God is for us, who can be against us? ಕರ್ತನು ನಿನ್ನ ಜೊತೆಯಲ್ಲಿರುವಾಗ ನಿನ್ನನ್ನು ಎದುರಿಸುವವರು ಯಾರು ಎಂಬುದಾಗಿ ಕರ್ತನಿಗೆ ವಾಕ್ಯವನ್ನು ಕೊಡ್ತಾ ಇದ್ದಾನೆ. Receive this blessing, receive this promise. I am not doing any prophecies here. ನಾನು ಭವಿಷ್ಯವಾಣಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಆದ್ರೆ ದೇವರು ಕೊಟ್ಟಂತ ವರವನ್ನು ಉಪಯೋಗಿಸ್ತಾ ಇದ್ದೇನೆ. ದೇವರ ನಾಮದಲ್ಲಿ ಎಲ್ಲೆಲ್ಲಿ ಯಾವ ಪೊಸಿಷನ್ ಅಲ್ಲಿ ಒಳ್ಳೆ ಸ್ಥಾನ ಮಾನ ದೇವರು ನಿಮಗೆ ಕೊಟ್ಟಿರುವಾಗ ನಂಬಿಗಸ್ತಿಕೆಯಿಂದ ಜೀವಿಸ್ತಾ ಇದ್ದಾದ್ರೆ, ನಂಬಿಗಸ್ತಿಕೆಯಿಂದ ದುಡಿತಾ ಇದ್ದಾದ್ರೆ, ದೇವರ ಸ್ಥಾನದಲ್ಲಿ ಎರಡರಷ್ಟು ನಿಮ್ಮನ್ನು ಸನ್ಮಾನಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೆಲವರ ಮನೆಗಳಲ್ಲಿ ಬಹಳ ಅಸಮಾಧಾನ ಉಂಟು. ನಿಮ್ಮ ಸ್ವಂತ ಆಪ್ತರೇ, ನಿಮ್ಮ ಸ್ವಂತ ತಂದೆ ತಾಯಿಗಳನ್ನೇ ನೀವು ಬಿಟ್ಕೊಟ್ಟಿರಿ. ಬಟ್ ಟುಡೇ ಅಪ್ಪ, ಒಂದು ವೇಳೆ ನಿನ್ನ ಮಕ್ಕಳು ಬಹುಶಃ ಪಟ್ಟಣದಿಂದ ದೂರವಾಗಿದ್ದಾರೆ, ಆದ್ರೆ ಬಹಳ ಬೇಗನೆ ನಿಮ್ಮ ಸಂಬಂಧವು ಸ್ಥಾಪಿಸಲ್ಪಡಬಹುದೆಂಬುದಾಗಿ ಕರ್ತನು ತಿಳಿಸ್ತಾ ಇದ್ದಾನೆ. ದೇವರ ನಾಮದಲ್ಲಿ ಕರ್ತನೇ, ಅದ್ಭುತಗಳು ಜರಗಲಿ ಸ್ವಾಮಿ, ಅದ್ಭುತ ಮಾಡಪ್ಪ ಸ್ವಾಮಿ, ಅದ್ಭುತಗಳು ಜರಗಲಿ ಸ್ವಾಮಿ. ಅಪ್ಪ, ತ್ಯಜಿಸಿದ್ರು, ತಿರಸ್ಕಾರ ಮಾಡಿದ್ರು ಸ್ವಾಮಿ, ನಮ್ಮ ಸಂಬಂಧಗಳನ್ನು ಪುನಃ ಸ್ಥಾಪಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸಭೆಯ ನಾಯಕನಾಗಿ ನೀನು ನಿಂತುಕೊಂಡಿದ್ದಿ, ಆದರೆ ಒಬ್ಬರನ್ನು ಇನ್ನೂವರೆಗೆ ನೀನು ಕ್ಷಮಿಸಿಲ್ಲ. ರಿಸೀವ್ ದಿಸ್ ವರ್ಡ್ ಬ್ರದರ್. ಪ್ರಿಯ ಸಹೋದರನೇ, ಈ ವಾಕ್ಯವನ್ನು ತೆಗೆದುಕೋ. ಬಹಳ ಕಠಿಣ ಹೃದಯ ಮಾಡಿಕೊಂಡಿದ್ದಿ, ಆದರೆ ಈ ದಿವಸ ದೇವರಿಗೆ ಒಂದು ಒಳ್ಳೆ ವರವನ್ನು ಕೊಟ್ಟಿದ್ದಾನೆ. ಎಲ್ಲಾ ವರ, ಎಲ್ಲಾ ಯೋಗ್ಯತೆಯನ್ನು ಕೊಟ್ಟಿದ್ದಾಗಲೂ ತಂದೆಯಾದ ದೇವರು ಬೇಡುವಂಥದ್ದಿಂದ ಒಂದೇ ಒಂದು, ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನಿನ್ನ ಸಹೋದರನನ್ನು ಸಹೋದರಿಯನ್ನು ಕ್ಷಮಿಸು ಎಂಬುದಾಗಿ ಕರ್ತನು ತಿಳಿಸ್ತಾ ಇದ್ದಾನೆ. ರಿಸೀವ್ ದ ಹಾರ್ಟ್ ಆಫ್ ಫಾರ್ಗಿವ್ನೆಸ್. ಕ್ಷಮಾಪಣೆಯ ಹೃದಯವನ್ನು ಗ್ರಹಿಸಿಕೋ, ಸ್ವೀಕಾರ ಮಾಡು. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಹೃದಯ ಮನಸ್ಸನ್ನು ತುಂಬಿಸಿದೆ ಸ್ವಾಮಿ.
ನಾವು ಸಂತೋಷ ಪಡುತ್ತೇವೆ, ಉಲ್ಲಾಸಗೊಳ್ಳುತ್ತೇವೆ. ನಿನ್ನ ವಾಕ್ಯದಲ್ಲಿ ಜೀವ ಉಂಟು, ಬಲ ಉಂಟು ಕರ್ತನೆ. ಎಲ್ಲ ಘನಮಾನ ಮಹಿಮೆ ನಿನಗಾಗಲಿ. ನಿನಗೆ ಸ್ತೋತ್ರ. ಕೈಗಳನ್ನು ಕೆಳಗಾಕಲಿ, ಕೈ ಎತ್ತದವರು ದೇವರೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ನಾವು ಹಿಂತಿರುಗುತ್ತಾ ಇದ್ದೇವೆ ನಮ್ಮ ಸ್ಥಳ ಮನೆಗೆ. ಸ್ವಾಮಿ, ನಿನ್ನ ಪವಿತ್ರ ಪ್ರಸನ್ನತೆ ಇರಲಿ. ವಾಕ್ಯದ ಜ್ಞಾನದಲ್ಲಿ ಬೆಳೆಸು. ಉಳಿದಿರುವಂತಹ 2 ದಿನ ಅತಿ ಬಲವಾಗಿ ಅನೇಕ ಹೃದಯಗಳಲ್ಲಿ ಕಾರ್ಯವಾಗುವ ಹಾಗೆ ನಿನ್ನ ದೈವ ಸಂದೇಶವು ನಮ್ಮ ಮಧ್ಯದಲ್ಲಿ ತರಬೇಕೆಂಬುದಾಗಿ ಈ ದಿವಸ ಸಾಯಂಕಾಲಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು